ಪ್ರಥಮ ಪಿಯುಸಿ ಕನ್ನಡ ವಿಷಯದ ಉಪನ್ಯಾಸ ಮಾಲಿಕೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ಪಠ್ಯದ 3ನೇ ಗದ್ಯವಾಗಿರುವಂತಹ ಜ್ಯೋತಿಷ್ಯ ಅರ್ಥಪೂರ್ಣವೋ ಅರ್ಥರಹಿತವೋ ಗದ್ಯ ಭಾಗದ ಮುಂದುವರೆದ ಭಾಗವನ್ನು ಅಭ್ಯಾಸ ಮಾಡೋಣ. ಕಳೆದ ತರಗತಿಯಲ್ಲಿ ನಾವು ಜ್ಯೋತಿಷ್ಯದ ಪೊಳ್ಳುತನದ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ವಿಜ್ಞಾನದಲ್ಲಿ ಇಲ್ಲದೆ ಇರುವಂತಹ ರಾಹು ಕೇತುಗಳು ಜ್ಯೋತಿಷ್ಯದಲ್ಲಿ ಗ್ರಹಗಳ ಸ್ಥಾನವನ್ನು ಪಡೆದುಕೊಂಡಿರುವುದು ವಿಪರ್ಯಾಸ. ರಾಹು ಕೇತುಗಳು ಅಸ್ತಿತ್ವದಲ್ಲಿಯೇ ಇಲ್ಲ ಎಂಬುದನ್ನು ವಿಜ್ಞಾನ ಸಾಬೀತುಪಡಿಸಿರುವಂತಹ ಈ ಸಂದರ್ಭದಲ್ಲಿ ಅವುಗಳನ್ನು ಗ್ರಹಗಳು ಎಂದು ಜ್ಯೋತಿಷ್ಯ ನಂಬಿಕೊಂಡು ಬಂದಿದೆ. ಇವುಗಳ ಜೊತೆಗೆ ಸೂರ್ಯ ಚಂದ್ರರನ್ನು ಸಹ ಗ್ರಹ ಎಂದು ನಂಬಿಕೊಂಡಿರುವುದು. ವಿಜ್ಞಾನದ ಪ್ರಕಾರ ಸೂರ್ಯ ಒಂದು ನಕ್ಷತ್ರವಾದರೆ ಚಂದ್ರ ಒಂದು ಉಪಗ್ರಹ. ಉಪಗ್ರಹ ಹಾಗೂ ನಕ್ಷತ್ರವಾಗಿರುವಂತಹ ಚಂದ್ರ ಸೂರ್ಯರನ್ನ ಜ್ಯೋತಿಷ್ಯ ಗ್ರಹಗಳು ಎಂದು ನಂಬಿಕೊಂಡು ಇವತ್ತಿಗೂ ಅದನ್ನೇ ಹೇಳಿಕೊಂಡು ಬರುತ್ತಿದೆ. ಇದರ ಜೊತೆಗೆ ಗ್ರಹವಾಗಿರುವಂತಹ ಭೂಮಿಯನ್ನ ಗ್ರಹವಲ್ಲ ಎಂದು ತಿಳಿದುಕೊಂಡಿರುವುದು. ಹೀಗೆ ಅನೇಕ ವ್ಯತ್ಯಾಸಗಳು ವಿಜ್ಞಾನ ಮತ್ತು ಜ್ಯೋತಿಷ್ಯದ ನಡುವೆ ಇದ್ದಾವೆ. ಜ್ಯೋತಿಷ್ಯ ಖಗೋಳಶಾಸ್ತ್ರದ ಒಂದು ಭಾಗವಾಗಿದ್ದರೂ ಕೂಡ ಖಗೋಳಶಾಸ್ತ್ರ ಕಾಲಕಾಲಕ್ಕೆ ಬದಲಾವಣೆಯನ್ನು ಹೊಂದುತ್ತಾ ಮಾರ್ಪಾಡನ್ನು ಹೊಂದುತ್ತಾ ಬದಲಾಗುತ್ತಾ ಬಂದಿದೆ. ಆದರೆ ಜ್ಯೋತಿಷ್ಯ ಪ್ರಾಚೀನ ಕಾಲದಲ್ಲಿ ಯಾವ ವಿಚಾರಗಳನ್ನು ನಂಬಿಕೊಂಡಿತ್ತೋ ಅದೇ ವಿಚಾರಗಳನ್ನು ಸತ್ಯ ಎಂದು ಇವತ್ತಿಗೂ ಸಹ ಹೇಳಿಕೊಂಡು ಬರ್ತಾ ಇದೆ. ಇದರ ಜೊತೆಗೆ ಮತ್ತೊಂದು ವಿಪರ್ಯಾಸ ಅಂದರೆ ಮನುಷ್ಯನ ಜೀವನದ ವಿವಿಧ ಘಟನೆಗಳನ್ನು ಗ್ರಹಗಳಿಗೆ ಆರೋಪಿಸುವುದು ಹಾಸ್ಯಾಸ್ಪದ. ಮನುಷ್ಯನ ಜೀವನದ ಘಟನೆಗಳಿಗೂ ಆಕಾಶದಲ್ಲಿ ಇರುವಂತಹ ಈ ಗ್ರಹಗಳಿಗೂ ಯಾವುದೇ ಸಂಬಂಧವಿಲ್ಲ ಎಂಬುದನ್ನು ನಾವು ಮೊದಲು ಅರ್ಥ ಮಾಡಿಕೊಳ್ಳಬೇಕಾಗುತ್ತೆ. ಕಾರಣ, ಭೂಮಿಗಿಂತ ಎಷ್ಟೋ ಲಕ್ಷಾಂತರ ಮೈಲಿ ದೂರದಲ್ಲಿ ಇರುವಂಥವು ಈ ಗ್ರಹಗಳು. ತನ್ನದೇ ಆದಂತಹ ಪರಿಧಿಯಲ್ಲಿ ತನ್ನದೇ ಆದಂತಹ ಕಕ್ಷೆಯಲ್ಲಿ ತನ್ನ ಪಾಡಿಗೆ ತಾನು ಚಲಿಸುವಂತಹ ಗ್ರಹಗಳು. ಇವುಗಳು ಮನುಷ್ಯನ ಮೇಲೆ ಯಾವುದೇ ರೀತಿಯಲ್ಲೂ ಸಹ ಪ್ರಭಾವವನ್ನು ಉಂಟು ಮಾಡುವುದಕ್ಕೆ ಸಾಧ್ಯವಿಲ್ಲ. ಆದರೂ ಕೂಡ ಇವತ್ತಿನ ಜ್ಯೋತಿಷ್ಯ ಪ್ರಾಚೀನ ಕಾಲದಿಂದಲೂ ಸಹ ಗ್ರಹಗಳನ್ನು ಮನುಷ್ಯನ ಜೀವನದ ಬದುಕಿಗೆ ಸಂಬಂಧಿಸಿದಂತಹ ಘಟನೆಗಳಿಗೆ ಹೋಲಿಸಿಕೊಂಡು ಬರ್ತಾ ಇದ್ದಾರೆ. ಇದರ ಜೊತೆಗೆ ಗ್ರಹಗಳಿಗೆ ಒಂದೊಂದು ಸ್ಥಾನವನ್ನು ಕೊಟ್ಟಿರುವುದು ಕೂಡ ವಿಪರ್ಯಾಸ. ಕೆಲವು ಗ್ರಹಗಳು ಶುಭವನ್ನುಂಟು ಮಾಡಿದರೆ ಕೆಲವು ಗ್ರಹಗಳು ಅಶುಭವನ್ನುಂಟು ಮಾಡ್ತಾರೆ. ಕೆಲವು ಗ್ರಹಗಳು ಮಂಗಳವನ್ನು ಉಂಟು ಮಾಡಿದರೆ ಕೆಲವು ಗ್ರಹಗಳು ಕೆಡುಕನ್ನು ಉಂಟು ಮಾಡ್ತಾರೆ. ಕೆಲವು ಗ್ರಹಗಳು ಕಷ್ಟವನ್ನ ತಂದೊಡ್ತಾರೆ. ಹೀಗೆ ಜ್ಯೋತಿಷ್ಯ ಪ್ರಾಚೀನ ಕಾಲದಿಂದಲೂ ಕೂಡ ಹೇಳಿಕೊಂಡು ಬಂದಿರುವಂಥದ್ದನ್ನು ನಾವು ಕಾಣ್ತೇವೆ. ಭೂಮಿಯಿಂದ ಲಕ್ಷಾಂತರ ಮೈಲಿ ದೂರದಲ್ಲಿರುವಂತಹ ಗ್ರಹಗಳು ಯಾವುದೇ ರೀತಿಯಲ್ಲೂ ಮನುಷ್ಯನ ಮೇಲೆ ಪ್ರಭಾವವನ್ನು ಉಂಟು ಮಾಡುವುದಕ್ಕೆ ಸಾಧ್ಯವಿಲ್ಲ. ಉದಾಹರಣೆಗೆ, ಕೆಲವು ಸಂದರ್ಭಗಳಲ್ಲಿ ಜ್ಯೋತಿಷ್ಯ ಹೇಳುತ್ತೆ, ಶನಿ ನಿಮ್ಮ ಮನೆಯನ್ನು ಪ್ರವೇಶ ಮಾಡಿದ್ದಾನೆ, ಹಾಗಾಗಿ ನಿಮಗೆ ಕಷ್ಟ ಪ್ರಾರಂಭವಾಗಿದೆ ಎಂದು. ಭೂಮಿಗಿಂತ ಎಷ್ಟೋ ಪಟ್ಟು, ಸಾವಿರಾರು ಪಟ್ಟು ದೊಡ್ಡದಿರುವಂತಹ ಶನಿಗ್ರಹ ಭೂಮಿಯನ್ನೇ ಪ್ರವೇಶ ಮಾಡುವುದಕ್ಕೆ ಸಾಧ್ಯವಿಲ್ಲ. ಹೀಗಿರುವಾಗ ಆ ಶನಿಗ್ರಹ ನಮ್ಮ ಮನೆಯನ್ನು ಹೇಗೆ ಪ್ರವೇಶ ಮಾಡುವುದಕ್ಕೆ ಸಾಧ್ಯ? ಈ ಸತ್ಯವನ್ನ ಇವತ್ತಿನ ಸಂದರ್ಭದಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ. ಪ್ರಾಚೀನ ಕಾಲದಲ್ಲಿ ಒರಟಾಗಿ ತಪ್ಪಾಗಿ ಇದ್ದಂತಹ ನಂಬಿಕೆಗಳು
ಅದೇ ನಂಬಿಕೆಗಳನ್ನ ಸತ್ಯ ಎಂದು ಇವತ್ತಿಗೂ ಸಹ ಹೇಳಿಕೊಂಡು ಬಂದಿರುವಂಥದ್ದು ವಿಪರ್ಯಾಸ. ಖಗೋಳಶಾಸ್ತ್ರವೂ ಕೂಡ ಇಂತಹ ತಪ್ಪಾದ ಗ್ರಹಿಕೆಗಳನ್ನ ಪ್ರಾಚೀನ ಕಾಲದಲ್ಲಿ ಹೊಂದಿತ್ತು. ಆದರೆ ಕಾಲಕಾಲಕ್ಕೆ ಆದಂತಹ ಬದಲಾವಣೆ, ಕಾಲಕಾಲಕ್ಕೆ ನಡೆದಂತಹ ಸಂಶೋಧನೆ ಕಾರಣಗಳಿಂದಾಗಿ ಇಂತಹ ವಿಚಾರಗಳ ಬಗ್ಗೆ ಖಗೋಳಶಾಸ್ತ್ರ ಬದಲಾವಣೆಯನ್ನು ಮಾಡಿಕೊಳ್ತು. ಆದರೆ ಜ್ಯೋತಿಷ್ಯ ಮಾತ್ರ ಯಾವ ಬದಲಾವಣೆಯನ್ನು ಮಾಡಿಕೊಳ್ಳದೆ ಪ್ರಾಚೀನ ಕಾಲದಲ್ಲಿ ಯಾವ ವಿಚಾರಗಳನ್ನ ಸತ್ಯ ಎಂದು ಹೇಳಿಕೊಂಡು ಬಂದಿತ್ತೋ ಅದೇ ವಿಚಾರಗಳನ್ನ ಇವತ್ತಿಗೂ ಸಹ ಹೇಳಿಕೊಂಡು ಬರುತ್ತಿರುವುದು ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ. ನಾವು 21ನೇ ಶತಮಾನವನ್ನ ವೈಜ್ಞಾನಿಕ ವೈಚಾರಿಕ ಯುಗ ಎಂದು ಕರೀತೇವೆ. ಇಂತಹ ವೈಜ್ಞಾನಿಕ ವೈಚಾರಿಕ ಯುಗದಲ್ಲಿಯೂ ಇಂತಹ ಪ್ರಾಚೀನ ಕಾಲದ ತಪ್ಪಾದ ನಂಬಿಕೆಗಳನ್ನ ಇವತ್ತಿಗೂ ಸತ್ಯ ಎಂದು ನಂಬಿಕೊಂಡು ಬಂದಿರುವುದನ್ನು ಗಮನಿಸಿದರೆ ಜ್ಯೋತಿಷ್ಯದ ಪೊಳ್ಳುತನ ಏನು ಅನ್ನುವುದು ನಮಗೆ ಅರ್ಥವಾಗುತ್ತೆ. ಈ ನಿಟ್ಟಿನಲ್ಲಿ ನಾವು ಜ್ಯೋತಿಷ್ಯದ ಬಗ್ಗೆ ಯೋಚನೆಯನ್ನ ಮಾಡಬೇಕಾಗುತ್ತೆ ಅನ್ನುವುದನ್ನು ಕಳೆದ ತರಗತಿಯಲ್ಲಿ ನಾವು ಚರ್ಚೆ ಮಾಡ್ತಾ ಇದ್ವಿ. ಇವತ್ತಿನ ತರಗತಿಯಲ್ಲಿ ಮುಂದುವರೆದ ಭಾಗವನ್ನ ನೋಡೋಣ. ಜ್ಯೋತಿಷ್ಯವು ರಾಹುಕಾಲ, ಗುಳಿಕ ಕಾಲ ಮತ್ತು ಯಮಗಂಡ ಕಾಲ ಈ 3 ಅಂಶಗಳನ್ನ ಅಡಿಪಾಯವಾಗಿ ಹೊಂದಿದೆ. ನಾವು ಕಾಲದ ಬಗ್ಗೆ ಮಾತನಾಡುವಾಗ ಜ್ಯೋತಿಷ್ಯ ಕೆಲವು ಅಂಶಗಳನ್ನು ಹೇಳುತ್ತೆ. 3 ಕಾಲಗಳನ್ನು ಗುರುತಿಸಿ ರಾಹುಕಾಲ, ಗುಳಿಕ ಕಾಲ, ಯಮಗಂಡ ಕಾಲ ಎಂಬ 3 ಕಾಲಗಳನ್ನು ಗುರುತಿಸಿ ಈ ಸಮಯದಲ್ಲಿ ಯಾವುದೇ ಕೆಲಸಗಳನ್ನು ಮಾಡಿದರೆ ಅದರಿಂದ ಯಾವ ಪ್ರಯೋಜನವೂ ಇಲ್ಲ, ಒಳ್ಳೆಯ ಕೆಲಸಗಳನ್ನು ಈ ಸಮಯದಲ್ಲಿ ಮಾಡಬಾರದು ಎಂಬ ವಿಚಾರವನ್ನ ಜ್ಯೋತಿಷ್ಯ ಹೇಳ್ತಾ ಹೋಗುತ್ತೆ. ರಾಹು, ಕೇತು ಅನ್ನುವ ಗ್ರಹಗಳೇ ಅಸ್ತಿತ್ವದಲ್ಲಿ ಇಲ್ಲದಿರುವಾಗ ರಾಹು, ಗುಳಿಕ ಕಾಲ, ಯಮಗಂಡ ಕಾಲ ಎಂಬ ಈ ಕಾಲಗಳು ಇಲ್ಲ ಅನ್ನುವುದನ್ನ ನಾವು ಅರ್ಥ ಮಾಡಿಕೊಳ್ಬೇಕು. ರಾಹು ಕಾಲಕ್ಕೆ, ಗುಳಿಕ ಕಾಲಕ್ಕೆ ಹಾಗೂ ಯಮಗಂಡ ಕಾಲಕ್ಕೆ ಅರ್ಥವೇ ಇಲ್ಲ ಅನ್ನುವ ಸತ್ಯ ನಮಗೆ ಗೊತ್ತಾಗಬೇಕು. ರಾಹು ಕೇತುಗಳು ಅಸ್ತಿತ್ವದಲ್ಲಿಯೇ ಇಲ್ಲದಿರುವಾಗ ರಾಹುಕಾಲ, ಗುಳಿಕ ಕಾಲಗಳಿಗೆ ಸಹಜವಾಗಿಯೇ ಯಾವ ಅರ್ಥವೂ ಇರುವುದಿಲ್ಲ. ರಾಹು, ಕೇತು ಅನ್ನುವ ಗ್ರಹಗಳು ಆಕಾಶ ಕಾಯಗಳಾಗಿ ಇಲ್ಲದೆ ಇರುವಾಗ, ಗ್ರಹಗಳಾಗಿ ಇಲ್ಲದೆ ಇರುವಾಗ ರಾಹುಕಾಲಕ್ಕೆ, ಗುಳಿಕ ಕಾಲಕ್ಕೆ ಯಾವ ಅರ್ಥವೂ ಕೂಡ ಇಲ್ಲ ಎಂಬುದನ್ನ ನಾವು ಗಮನಿಸಬೇಕು. ಜ್ಯೋತಿಷ್ಯದ ಪ್ರಕಾರ ರಾಹುಕಾಲದಲ್ಲಿ ಪ್ರಯಾಣ, ಮದುವೆ, ಧಾರ್ಮಿಕ ಕಾರ್ಯ ಈ ಬಗೆಯ ಶುಭ ಕಾರ್ಯಗಳನ್ನು ನಡೆಸಬಾರದು ಎಂಬುದನ್ನು ಹೇಳ್ತಾರೆ. ರಾಹುಕಾಲದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡಿದರೆ, ಪ್ರಯಾಣವನ್ನು ಮಾಡಿದರೆ, ಇವತ್ತಿಗೂ ಕೂಡ ಕೆಲವು ಜನಗಳಲ್ಲಿ ಇಂತಹ ನಂಬಿಕೆಗಳು ಇರುವುದನ್ನು ನಾವು ಕಾಣ್ತೇವೆ. ಒಂದು ಮದುವೆಯನ್ನು ಮಾಡುವ ಸಂದರ್ಭದಲ್ಲಿ, ಗೃಹ ಪ್ರವೇಶಗಳಂತಹ ಕಾರ್ಯಗಳನ್ನು ಮಾಡುವ ಸಂದರ್ಭದಲ್ಲಿ ಅಥವಾ ಯಾವುದೇ ಶುಭ ಕಾರ್ಯಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಜ್ಯೋತಿಷ್ಯದ ಮೊರೆ ಹೋಗ್ತೇವೆ. ನಾವು ಇಂತಹ ಶುಭ ಕಾರ್ಯವನ್ನು ಮಾಡಬೇಕಾಗಿದೆ, ನಮಗೆ ಸೂಕ್ತವಾದ ಒಂದು ಮುಹೂರ್ತವನ್ನ ಹೇಳಿ ಅಂತ. ಆದರೆ ರಾಹುಕಾಲ, ಗುಳಿಕ ಕಾಲಗಳೆಂಬ ಕಾಲಗಳಿಗೆ ಅರ್ಥವೇ ಇಲ್ಲದಿರುವಾಗ ಎಲ್ಲ ಸಮಯಗಳು ಕೂಡ ಒಂದೇ ಎಂಬುದನ್ನ ನಾವು ಗಮನಿಸಬೇಕು. ಆದರೂ ಕೂಡ ಜ್ಯೋತಿಷ್ಯ ರಾಹುಕಾಲದಲ್ಲಿ ಏನು ಮಾಡಬಾರದು, ಎಲ್ಲಿಗೂ ಹೊರಡಬಾರದು, ಪ್ರಯಾಣವನ್ನು ಮಾಡಬಾರದು ಅನ್ನುವುದನ್ನ ಹೇಳಿಕೊಂಡು ಬಂದಿದೆ. ಈ ನಂಬಿಕೆ ನಿಜವಾದ ಪಕ್ಷದಲ್ಲಿ ರಾಹುಕಾಲದಲ್ಲಿ ಹೊರಟ ವಿಮಾನಗಳು, ರೈಲುಗಳು, ಬಸ್ಸುಗಳು ಅಪಘಾತಕ್ಕೆ ಒಳಗಾಗಬೇಕಿತ್ತು. ರಾಹುಕಾಲ ನಿಜವಾಗಿಯೂ ಕೆಡುಕನ್ನ ಉಂಟು ಮಾಡುತ್ತೆ ಅನ್ನುವುದಾದರೆ
ಗುಳಿಕ ಕಾಲ ಕೆಟ್ಟದ್ದನ್ನ ಮಾಡುತ್ತೆ ಅನ್ನುವುದು ನಿಜವಾದರೆ ಈ ಸಮಯದಲ್ಲಿ ಹೊರಟಂತಹ ವಿಮಾನಗಳು, ರೈಲುಗಳು, ಬಸ್ಸುಗಳು ಅಪಘಾತಕ್ಕೆ ಒಳಗಾಗಬೇಕಾಗಿತ್ತು. ಪ್ರತಿದಿನವೂ ಬಸ್ಸುಗಳು, ಪ್ರತಿದಿನವೂ ವಿಮಾನಗಳು, ರೈಲುಗಳು ಸಂಚಾರವನ್ನ ಮಾಡ್ತಾ ಇರ್ತವೆ. ಹಾಗೆಯೇ ಪ್ರತಿದಿನವೂ ರಾಹುಕಾಲ, ಗುಳಿಕ ಕಾಲ, ಯಮಗಂಡ ಕಾಲಗಳು ಇದ್ದೇ ಇರ್ತವೆ. ಹೀಗೆ ಬೆಳಿಗ್ಗೆ ಹೊರಟಂತಹ ವಿಮಾನಗಳು ಅಥವಾ ಬಸ್ಸುಗಳು ಸಂಜೆಯ ವೇಳೆಗೆ ತನ್ನ ಸ್ಥಳವನ್ನ ತಲುಪುವಂತಹ ಸ್ಥಿತಿ ಇರುತ್ತೆ. ಹೀಗಿರುವಾಗ ಅವು ರಾಹುಕಾಲದಲ್ಲಿ ಸಂಚಾರವನ್ನ ಮಾಡಲೇಬೇಕಾಗಿರುತ್ತೆ. ಒಂದು ವೇಳೆ ರಾಹುಕಾಲ ಕೆಡುಕನ್ನ ಉಂಟು ಮಾಡುತ್ತೆ ಎಂಬುದು ನಿಜವೇ ಆಗಿದ್ದ ಪಕ್ಷದಲ್ಲಿ ರಾಹುಕಾಲದಲ್ಲಿ ಹೊರಟಂತಹ ಎಲ್ಲ ವಿಮಾನಗಳು, ಸಂಚರಿಸುವಂತಹ ವಿಮಾನಗಳು ಅಪಘಾತಕ್ಕೆ ಒಳಗಾಗಬೇಕಾಗಿತ್ತು ಎಂಬುದನ್ನ ನಾವು ಗಮನಿಸಬೇಕು. ನ್ಯೂಯಾರ್ಕ್, ಚಿಕಾಗೋ, ಲಂಡನ್ ಅಂತಹ ವಿಮಾನ ನಿಲ್ದಾಣಗಳಲ್ಲಿ ಯಾವಾಗಲೂ ವಿಮಾನಗಳು ಬಂದು ಹೋಗುತ್ತಿರುತ್ತವೆ. ವಿದೇಶಗಳಲ್ಲಿ ಜ್ಯೋತಿಷ್ಯದ ಪ್ರಾಮುಖ್ಯತೆ ಇಲ್ಲ ಎಂಬುದನ್ನು ಗಮನಿಸಬೇಕು. ಚಿಕಾಗೋ ಇರ್ಬೋದು, ನ್ಯೂಯಾರ್ಕ್ ಇರ್ಬೋದು, ಲಂಡನ್ ಇರ್ಬೋದು, ಇಂತಹ ಬಹುತೇಕ ದೊಡ್ಡ ದೊಡ್ಡ ನಗರಗಳಲ್ಲಿ ಪ್ರತಿದಿನವೂ ವಿಮಾನಗಳು, ವಾಹನಗಳು ಸಂಚಾರವನ್ನ ಮಾಡ್ತಾ ಇರ್ತವೆ. ಅಲ್ಲಿ ಯಾರೂ ಸಹ ರಾಹುಕಾಲ, ಗುಳಿಕ ಕಾಲಗಳನ್ನ ನೋಡೋದಿಲ್ಲ. ತಮ್ಮ ಸಮಯಕ್ಕೆ ಸರಿಯಾಗಿ ನಿಗದಿತ ಸಮಯಕ್ಕೆ ಸಂಚಾರವನ್ನ ಪ್ರಾರಂಭ ಮಾಡ್ತಾರೆ. ಅಲ್ಲಿ ಮಹತ್ವವಿಲ್ಲದೆ ಇರುವಂತಹ ಜ್ಯೋತಿಷ್ಯ ಭಾರತದಂತಹ ದೇಶದಲ್ಲಿ ಹೆಚ್ಚು ಮಹತ್ವವನ್ನು ಪಡೆದಿರುವಂಥದ್ದನ್ನು ನೋಡಿದರೆ ಜ್ಯೋತಿಷ್ಯದ ದುರಂತವನ್ನ, ದೇಶಕ್ಕಾಗುವಂತಹ ದುರಂತವನ್ನ ನಾವಿಲ್ಲಿ ಗಮನಿಸಬೇಕು. ಅವುಗಳು ರಾಹುಕಾಲವನ್ನು ತಪ್ಪಿಸಲು ಕಾಯುವುದಿಲ್ಲ. ರೈಲು ಹೊರಡಲು ಜ್ಯೋತಿಷ್ಯದ ಅನುಮತಿಯನ್ನ ಯಾರೂ ಸಹ ಕೇಳುವುದಿಲ್ಲ. ಹೀಗೆ ತನ್ನ ಪಾಡಿಗೆ ತಾನು ಸಂಚಾರವನ್ನ ನಿರಂತರವಾಗಿ ನಿಗದಿತ ಸಮಯಕ್ಕೆ ಪ್ರಾರಂಭವನ್ನು ಮಾಡ್ತಾನೆ. ಅಲ್ಲಿ ಯಾರೂ ಕೂಡ ಜ್ಯೋತಿಷ್ಯದ ಮೊರೆ ಹೋಗುವಂತಹ ಪ್ರಯತ್ನವನ್ನ ಮಾಡೋದಿಲ್ಲ. ಆದರೆ ಭಾರತದಂತಹ ದೇಶದಲ್ಲಿ ಜ್ಯೋತಿಷ್ಯಕ್ಕೆ ಹೆಚ್ಚಿನದಾದಂತಹ ಪ್ರಾಮುಖ್ಯತೆಯನ್ನ ಕೊಡುತ್ತಿರುವುದನ್ನ ನಾವಿಲ್ಲಿ ಗಮನಿಸ್ತಾ ಇದ್ದೇವೆ. ಇವುಗಳಲ್ಲಿ ಯಾವ ಸತ್ಯವೂ ಇಲ್ಲ ಅನ್ನುವುದನ್ನ ಮಾನವ ಇವತ್ತಿನ ಸಂದರ್ಭದಲ್ಲಿ ಅರ್ಥ ಮಾಡಿಕೊಳ್ಳಬೇಕಾದದ್ದು ಮುಖ್ಯವಾಗಿದೆ. ಇನ್ನು ಮತ್ತೊಂದು ವಿಚಾರ, ಜಾತಕಗಳು ಕೂಡ ಜ್ಯೋತಿಷ್ಯದ ಆಧಾರದ ಮೇಲೆ ರಚಿತವಾಗಿರುತ್ತವೆ. ಸಾಮಾನ್ಯವಾಗಿ ಒಂದು ಮಗು ಹುಟ್ಟಿದಂತಹ ಸಂದರ್ಭದಲ್ಲಿ ಮಗು ಎಂತಹ ಗಳಿಗೆಯಲ್ಲಿ ಹುಟ್ಟಿದ್ದಾನೆ, ಮಗು ಯಾವ ಕಾಲದಲ್ಲಿ ಹುಟ್ಟಿದೆ, ಯಾವ ನಕ್ಷತ್ರದಲ್ಲಿ ಹುಟ್ಟಿದೆ ಎಂಬುದನ್ನ ತಿಳಿದುಕೊಳ್ಳುವುದಕ್ಕೆ ಜ್ಯೋತಿಷ್ಯದ ಮೊರೆ ಹೋಗಿ ಜಾತಕವನ್ನ ಬರೆಸಲಾಗುತ್ತೆ. ಜಾತಕವನ್ನ ಬರೆಸುವಂತಹ ಪದ್ಧತಿ ಭಾರತದಂತಹ ದೇಶದಲ್ಲಿ ವಿಪುಲವಾಗಿ ಬೆಳೆದಿರುವುದನ್ನ ನಾವು ಕಾಣಬಹುದು. ವ್ಯಕ್ತಿ ಹುಟ್ಟಿದಾಗ ಕಂಡುಬರುವ ಗ್ರಹಗತಿಗಳ ಆಧಾರದಿಂದ ಜಾತಕಗಳನ್ನು ಬರೆಯಲಾಗುತ್ತದೆ. ಯಾವ ಸಮಯದಲ್ಲಿ ಹುಟ್ಟಿದ್ದಾನೆ, ಹುಟ್ಟಿದ ಸಮಯಕ್ಕನುಗುಣವಾಗಿ, ನಕ್ಷತ್ರಕ್ಕನುಗುಣವಾಗಿ ಜ್ಯೋತಿಷಿಗಳು ಜಾತಕಗಳನ್ನು ಸಾಮಾನ್ಯವಾಗಿ ರಚನೆ ಮಾಡ್ತಾರೆ. ವ್ಯಕ್ತಿಯ ಜೀವನದ ಎಲ್ಲಾ ಪ್ರಮುಖ ಘಟ್ಟಗಳು ಅದರಲ್ಲಿ ಸುರಕ್ಷಿತವಾಗಿ ಅಡಕವಾಗಿರುತ್ತದೆ ಎಂಬ ನಂಬಿಕೆ ಇದೆ. ಆ ಮನುಷ್ಯನಿಗೆ ಸಂಬಂಧಪಟ್ಟಂತಹ ಜೀವನದ ಎಲ್ಲಾ ಘಟನೆಗಳು ಜಾತಕಗಳಲ್ಲಿ ಬರೆಯಲಾಗುತ್ತದೆ, ಜಾತಕಗಳಲ್ಲಿ ನಮೂದಿಸಲಾಗುತ್ತದೆ ಎಂಬ ನಂಬಿಕೆ ಇವತ್ತಿಗೂ ಸಹ ನಮ್ಮಲ್ಲಿ ಇದೆ. ಅವನು ಯಾವ ಕಾಲಕ್ಕೆ ವಿದ್ಯಾಭ್ಯಾಸವನ್ನ ಮೊಟಕುಗೊಳಿಸ್ತಾನೆ, ಯಾವ ಸಂದರ್ಭಕ್ಕೆ ಅವನು ಮದುವೆ ಆಗ್ತಾನೆ, ಯಾವ ಕಾಲಕ್ಕೆ ಶ್ರೀಮಂತನಾಗ್ತಾನೆ, ಯಾವ ಸಂದರ್ಭದಲ್ಲಿ ಕಷ್ಟಗಳು ಬರ್ತವೆ, ಹೀಗೆ ಒಂದೊಂದಾಗಿ ಜೀವನದ ಎಲ್ಲಾ ಘಟನೆಗಳನ್ನ ಜಾತಕಗಳಲ್ಲಿ ಜ್ಯೋತಿಷ್ಯ ನಮೂದಿಸುತ್ತೆ. ಗ್ರಹಗಳ ಸ್ಥಾನವು ವಿದ್ಯಾಭ್ಯಾಸ, ಮದುವೆ,
ವಿದೇಶ ಪ್ರಯಾಣ, ಅಪಘಾತ, ಸಾವು ಇವುಗಳನ್ನೆಲ್ಲ ನಿರ್ಧರಿಸುತ್ತದೆ. ಎಷ್ಟು ಓದುತ್ತಾನೆ, ಅವನ ವಿದ್ಯಾಭ್ಯಾಸ ಹೇಗಿರುತ್ತದೆ, ಮದುವೆ ಯಾವ ವರ್ಷದಲ್ಲಿ ನಡೆಯುತ್ತೆ, ಯಾವಾಗ ವಿದೇಶ ಪ್ರಯಾಣವನ್ನ ಕೈಗೊಳ್ತಾನೆ, ಯಾವಾಗ ಅವನಿಗೆ ಅಪಘಾತವಾಗುತ್ತೆ, ಕಷ್ಟಗಳು ಒದಗಿ ಬರ್ತವೆ, ಕಷ್ಟದ ದಿನಗಳನ್ನ ಎದುರಿಸಬೇಕಾಗುತ್ತೆ, ಮರಣ ಯಾವಾಗ ಸಂಭವಿಸುತ್ತದೆ. ಹೀಗೆ ಹಲವಾರು ವಿಚಾರಗಳನ್ನ ಜ್ಯೋತಿಷ್ಯ ಹೇಳುತ್ತೆ ಹಾಗೂ ನಿರ್ಧರಿಸುತ್ತೆ ಎಂದು ನಂಬುವುದು ಅರ್ಥರಹಿತ. ನಮ್ಮ ಜೀವನದ ಘಟನೆಗಳನ್ನ, ನಮ್ಮ ಜೀವನದ ಭವಿಷ್ಯವನ್ನ ಜ್ಯೋತಿಷ್ಯ ನಿರ್ಧಾರವನ್ನ ಮಾಡುತ್ತೆ ಅಂತ ಹೇಳುವುದಿದೆಯಲ್ಲ, ಅದು ಅರ್ಥವಿಲ್ಲದೆ ಇರುವಂತಹ ವಿಚಾರ. ಈ ಜಾತಕಗಳ ವಿಚಾರವಾಗಿ ನಾವು ನೋಡಿದಾಗ ಜಾತಕದಂತೆ ನಡೆದಂತಹ ಉದಾಹರಣೆ ಒಂದೂ ಸಹ ಇಲ್ಲ. ಅವನಿಗೆ ಆಯಸ್ಸು ಎಷ್ಟೋ ಇರುತ್ತೆ ಅಂತ ಜಾತಕ ಬರೆದಿರಬಹುದು, ಆದರೆ ಅದಕ್ಕಿಂತ ಮುಂಚೆಯೂ ಸತ್ತಿದ್ದಾರೆ, ಅದರ ನಂತರವೂ ಸತ್ತಿದ್ದಾರೆ. ವಿದ್ಯಾಭ್ಯಾಸದ ಲಕ್ಷಣಗಳಿಲ್ಲ ಎಂದು ಹೇಳಿದ್ದರೂ ಕೂಡ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಮಾಡಿರಬಹುದು. ಹೀಗೆ ಜ್ಯೋತಿಷ್ಯದ ಪೊಳ್ಳುತನವನ್ನ, ಜಾತಕವನ್ನಿಟ್ಟುಕೊಂಡು ಮಕ್ಕಳ ಭವಿಷ್ಯವನ್ನ ಹೋಲಿಕೆ ಮಾಡಿ ನೋಡಿದಾಗ ಜ್ಯೋತಿಷ್ಯ ಸುಳ್ಳು ಎಂಬ ಎಷ್ಟೋ ಸತ್ಯಗಳು ನಮಗೆ ಅರಿವಾಗ್ತವೆ. ಆದರೆ ನಾವು ಆ ವಿಚಾರವನ್ನ, ಆ ಪ್ರಯತ್ನವನ್ನ ಎಂದಿಗೂ ಸಹ ಮಾಡದೆ ಜ್ಯೋತಿಷ್ಯವನ್ನ ಸತ್ಯ ಎಂದು ಇವತ್ತಿಗೂ ಸಹ ನಂಬಿಕೊಂಡು ಹೋಗ್ತಾ ಇದ್ದೇವೆ. ಕೆಲವು ಜಾತಕಗಳು ತಮ್ಮ ಅಧಿಕಾರ ವ್ಯಾಪ್ತಿಯನ್ನು ವಿಸ್ತರಿಸಿಕೊಂಡು ಅವು ಭಾವಿ ಅತ್ತೆ ಅಥವಾ ಮಾವನ ಮೇಲೆ ದುಷ್ಪರಿಣಾಮವನ್ನು ಬೀರುತ್ತವೆ ಎಂದು ತಿಳಿಸುತ್ತದೆ. ಉದಾಹರಣೆಗೆ, ಮೂಲ ನಕ್ಷತ್ರದಲ್ಲಿ ಜನಿಸಿದಂತಹ ವ್ಯಕ್ತಿಗಳು, ಮೂಲ ನಕ್ಷತ್ರದಲ್ಲಿ ಜನಿಸಿದಂತಹ ವ್ಯಕ್ತಿಗಳನ್ನ ಮದುವೆಯಾದರೆ, ಮನೆಗೆ ತುಂಬಿಸಿಕೊಂಡರೆ ಅವರಿಂದ ನಮಗೆ ಕೆಡುಕಾಗುತ್ತದೆ ಎಂದು ಇವತ್ತಿಗೂ ಕೂಡ ಜನ ಭಾವಿಸಿದ್ದಾರೆ. ಅದರಲ್ಲೂ ಹೆಣ್ಣು ಮಕ್ಕಳು ಮೂಲ ನಕ್ಷತ್ರದಲ್ಲಿ ಜನಿಸಿದ್ದರೆ ಅವರನ್ನ ಮದುವೆ ಮಾಡಿಕೊಳ್ಳುವುದು ತುಂಬಾ ಕಷ್ಟ. ಹೀಗೆ ನಕ್ಷತ್ರಗಳ ಬಗ್ಗೆ, ಜಾತಕಗಳ ಬಗ್ಗೆ ನಂಬಿಕೆಯನ್ನು ಇಟ್ಟುಕೊಂಡೇ ಹಾಗೂ ಜ್ಯೋತಿಷ್ಯದ ಆಧಾರದ ಮೇಲೆ ಬದುಕನ್ನು ನಡೆಸುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಆದರೆ ಈ ಜ್ಯೋತಿಷ್ಯ ಯಾವ ಸತ್ಯವನ್ನೂ ತಿಳಿಸುವುದಿಲ್ಲ. ಜ್ಯೋತಿಷ್ಯದಲ್ಲಿ ಯಾವ ಸತ್ಯವೂ ಇಲ್ಲ ಅನ್ನುವುದನ್ನ ವಿವೇಚನೆಯಿಂದ ನೋಡಿದಾಗ, ವೈಚಾರಿಕತೆಯಿಂದ ಗಮನಿಸಿದಾಗ ಎಲ್ಲ ಸತ್ಯಗಳು ಕೂಡ ನಮಗೆ ಅರ್ಥವಾಗ್ತವೆ. ಆದರೆ ನಮಗೆ ಪೂರ್ಣ ವೈಚಾರಿಕ ಜ್ಞಾನವಿಲ್ಲದ ಕಾರಣ ಎಷ್ಟೋ ಜನ ಜ್ಯೋತಿಷ್ಯವನ್ನ ಇವತ್ತಿಗೂ ಸಹ ಜ್ಯೋತಿಷ್ಯದ ಅನುಸಾರವಾಗಿಯೇ ಬದುಕನ್ನ ಕಟ್ಟಿಕೊಂಡಿರುವಂತಹ ಎಷ್ಟೋ ವ್ಯಕ್ತಿಗಳನ್ನ ಇವತ್ತಿಗೂ ಸಹ ನಾವು ನೋಡುತ್ತಿದ್ದೇವೆ ಹಾಗೂ ಮಾಡುತ್ತಿದ್ದೇವೆ. ವಧುವರರ ಜಾತಕಗಳು ಅತ್ಯಂತ ಸಮರ್ಪಕವಾಗಿ ಕೂಡಿ ಬಂದದ್ದನ್ನು ಗಮನಿಸಿಯೇ ಆದ ಎಷ್ಟೋ ಮದುವೆಗಳು ಯಶಸ್ವಿಯಾಗಿ ಇಲ್ಲದೆ ಇರುವುದಕ್ಕೆ ನಿದರ್ಶನಗಳಿವೆ. ಸಾಕಷ್ಟು ಉದಾಹರಣೆಗಳಿದ್ದಾವೆ. ಸಾಮಾನ್ಯವಾಗಿ ಮದುವೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ಜಾತಕಗಳನ್ನು ನೋಡಿಯೇ ಮದುವೆ ಮಾಡಿಕೊಳ್ಳುವಂತಹ ಒಂದು ಸಂಪ್ರದಾಯ ನಮ್ಮ ವ್ಯವಸ್ಥೆಯಲ್ಲಿ ಇರುವುದನ್ನ ನಾವು ಕಾಣಬಹುದು. ಹುಡುಗನ ಜಾತಕ, ಹುಡುಗಿಯ ಜಾತಕ ಎರಡೂ ಕೂಡಿ ಬಂದಾಗ ಮಾತ್ರ ಮದುವೆಯನ್ನ ಮಾಡಿಕೊಳ್ಳುತ್ತಾರೆ. ಆದರೆ ಕೆಲವು ವಿಚಾರವಂತರು ಮಾತ್ರ ಯಾವ ಜಾತಕಗಳನ್ನು ನೋಡದೆ ಇಷ್ಟವಾಗಿದ್ದರೆ ಮದುವೆಯನ್ನ ಮಾಡಿಕೊಳ್ಳುವುದನ್ನು ನಾವು ಕಾಣ್ತೇವೆ. ಆದರೆ ಇವತ್ತಿನ ಸಂದರ್ಭದಲ್ಲಿ ಇದರ ಸಂಖ್ಯೆ ತುಂಬಾ ಕಡಿಮೆ. ಬಹಳ ಮಂದಿ ಜಾತಕಗಳನ್ನು ನೋಡಿಯೇ ಮದುವೆಗಳನ್ನ ಮಾಡಿಕೊಳ್ತಾರೆ. ಇದರ ಜೊತೆಗೆ ನಾವು ಒಂದು ಅಂಶವನ್ನ ಗಮನಿಸಬೇಕು. ಒಂದು ವೇಳೆ ಗಂಡು ಹೆಣ್ಣಿನ ಜಾತಕಗಳು ಕೂಡಿ ಬರದಿದ್ದರೆ ಎಷ್ಟೋ ವ್ಯಕ್ತಿಗಳು ಗಂಡಿನ ಹೆಸರನ್ನೋ
ಹೆಣ್ಣಿನ ಹೆಸರನ್ನು ಬದಲಾಯಿಸಿ ಜಾತಕ ಕೂಡಿ ಬರುವಂತೆ ಮಾಡಿ ಮದುವೆಯನ್ನ ಮಾಡಿಕೊಳ್ಳುವುದನ್ನ ನಾವು ಇವತ್ತಿನ ಕಾಲದಲ್ಲಿ ಕಾಣ್ತೇವೆ. ಹೀಗಿರುವಾಗ ಈ ಅಂಶವನ್ನ ಗಮನಿಸಿದಾಗ ಜ್ಯೋತಿಷ್ಯದ ಪೊಳ್ಳುತನವನ್ನ ನಾವು ಕಂಡುಕೊಳ್ಳಬಹುದು. ಇಂತಹ ಮದುವೆಗಳು ಗಂಡು ಮತ್ತು ಹೆಣ್ಣಿನ ಜಾತಕಗಳು ಸರಿಹೊಂದಿ ಮದುವೆಯಾದಂತಹ ಎಷ್ಟೋ ಮದುವೆಗಳು ಮುರಿದು ಬಿದ್ದಂತಹ ಉದಾಹರಣೆಗಳು ನಮ್ಮ ವ್ಯವಸ್ಥೆಯಲ್ಲಿ ಇದ್ದಾವೆ. ಈ ಗುಂಪಿನಲ್ಲಿ ಜಾತಕ ಸೂಚಿಸುವುದಕ್ಕಿಂತ ಮುಂಚೆಯೇ ಕಂಡುಬರುವ ವಿಧವೆ ವಿದುರರು ದೊರೆಯುತ್ತಾರೆ. ಕೆಲವು ಸಂದರ್ಭಗಳಲ್ಲಿ ಮದುವೆಯಾದ ಮೇಲೆ ಇವರು ಚೆನ್ನಾಗಿ ಬಾಳುತ್ತಾರೆ, ಇವರ ಜಾತಕಗಳು ಚೆನ್ನಾಗಿ ಕೂಡಿ ಬಂದಿದ್ದಾವೆ ಎಂದು ಜ್ಯೋತಿಷ್ಯ ಹೇಳಿದ್ದರೂ ಸಹ ಮದುವೆಯಾದ ನಂತರ ಗಂಡ ಸಾಯುವ, ಹೆಂಡತಿ ಸಾಯುವ ಎಷ್ಟೋ ಸಂದರ್ಭಗಳನ್ನ, ಪ್ರಸಂಗಗಳನ್ನ ನಾವು ಕಾಣಬಹುದು. ಅದಕ್ಕೆ ಮುಂಚೆಯೇ, ಮದುವೆಗೆ ಮುಂಚೆಯೇ ಸಾಯುವ ಸಂದರ್ಭಗಳನ್ನು ಕಾಣ್ತೇವೆ. ಮದುವೆಯಾದ ಮೇಲೂ ವಿಧವೆಯಾಗುವ, ವಿದುರರಾಗುವಂತಹ ಸಂದರ್ಭಗಳು ಇದ್ದಾವೆ. ಜಾತಕ ಸರಿಯಾಗಿದ್ದ ಪಕ್ಷದಲ್ಲಿ, ಸತ್ಯವನ್ನೇ ಹೇಳುತ್ತಿದ್ದೆ ಅನ್ನುವ ಪಕ್ಷದಲ್ಲಿ ಯಾವ ವಿಧವೆ ವಿದುರರು ಕಾಣಬಾರದಾಗಿತ್ತು. ಒಂದು ವೇಳೆ ಇದು ನಿಜವೇ ಆಗಿದ್ದ ಪಕ್ಷದಲ್ಲಿ ಅದು ಜಾತಕದಲ್ಲಿ ನಮೂದಾಗಬೇಕಾಗಿತ್ತು. ಅಂತಹ ಸಂದರ್ಭದಲ್ಲಿ ಯಾರೂ ಸಹ ಮದುವೆಯನ್ನ ಮಾಡಿಕೊಳ್ಳುವುದಕ್ಕೆ ಮುಂದಾಗ್ತಿರಲಿಲ್ಲ. ಈ ಸಮಾಜದಲ್ಲಿ ಒಬ್ಬನೇ ಒಬ್ಬ ವಿದುರನನ್ನ, ಒಬ್ಬಳೇ ಒಬ್ಬಳು ವಿಧವೆಯನ್ನ ಕಾಣುವುದಕ್ಕೆ ಸಾಧ್ಯವಿರಲಿಲ್ಲ. ಜ್ಯೋತಿಷ್ಯ ಇದನ್ನ ತಪ್ಪಿಸಬಹುದಿತ್ತು ನಿಜವಾಗಿದ್ದ ಪಕ್ಷದಲ್ಲಿ. ಆದರೆ ಜ್ಯೋತಿಷ್ಯ ಅದನ್ನ ಮಾತ್ರ ಹೇಳೋದಿಲ್ಲ. ಇಂತಹ ಅಂಶಗಳನ್ನ ಸಮಾಲೋಚಿಸಿ ನೋಡಿದಾಗ ನಮಗೆ ಜ್ಯೋತಿಷ್ಯದ ಪೊಳ್ಳುತನ, ಸತ್ಯ ಏನು ಅನ್ನುವುದು ಅರ್ಥವಾಗುತ್ತೆ. ಸಾಮಾನ್ಯವಾಗಿ ಪ್ರಸಿದ್ಧ ಜ್ಯೋತಿಷಿಗಳು ಬಹಳ ಮಟ್ಟಿನ ನಂಬಿಕೆಗೆ ಅರ್ಹರೆಂದು ಭಾವಿಸಲಾಗುತ್ತದೆ. ಪ್ರಸಿದ್ಧಿ, ಖ್ಯಾತಿಯನ್ನ ಪಡೆದಿರುವಂತಹ ಜ್ಯೋತಿಷಿಗಳು ನಂಬಿಕೆಗೆ ಅರ್ಹರಾಗುತ್ತೆ. ಇತ್ತೀಚಿನ ದಿನಗಳನ್ನು ನಾವು ಗಮನಿಸಿದಾಗ ಟಿವಿ ಮಾಧ್ಯಮಗಳಲ್ಲಿ ಬರುವಂತಹ ಜ್ಯೋತಿಷಿಗಳು ಹೆಚ್ಚಿನ ಪ್ರಸಿದ್ಧಿಯನ್ನು ಪಡೆದಿರುತ್ತಾರೆ ಎಂಬುದನ್ನು ನಾವು ಗಮನಿಸಬೇಕು. ಟಿವಿಗಳಲ್ಲಿ ಅವರು ಹೇಳುವಂತಹ ವಿಚಾರಗಳನ್ನ ಸತ್ಯವೆಂದು ಭಾವಿಸುವಂತಹ ಎಷ್ಟೋ ಮಂದಿ ತನ್ನ ದಿನನಿತ್ಯದ ಕೆಲಸಗಳಿಗೆ ಟಿವಿಯಲ್ಲಿ ಬರುವಂತಹ ಜ್ಯೋತಿಷ್ಯದ ವಿಚಾರವನ್ನ ಕೇಳಿಕೊಂಡೇ ಪ್ರಾರಂಭ ಮಾಡುವಂತಹ ಎಷ್ಟೋ ಜನಗಳು ಇವತ್ತು ನಮ್ಮ ನಡುವೆ ಇದ್ದಾರೆ. ಹೀಗೆ ಜ್ಯೋತಿಷಿಗಳು ಹೇಳುವಂತಹ ಯಾವುದೋ ವಿಚಾರವನ್ನ ಸತ್ಯವೆಂದು ಹೇಳಿ, ಅವರು ಯಾವುದೋ ಒಂದು ದೇವಾಲಯದ ಬಗ್ಗೆ ಹೇಳುವಂತಹ ವಿಚಾರವನ್ನ ಸತ್ಯವೆಂದು ನಂಬಿ ನಾಳೆ ಆ ದೇವಾಲಯ ತುಂಬಾ ಪ್ರಸಿದ್ಧಿ ಹೊಂದಿದಂತಹ ಉದಾಹರಣೆಗಳನ್ನ ನಾವು ಇತ್ತೀಚಿನ ದಿನಗಳಲ್ಲಿ ಕಾಣ್ತಾ ಇದ್ದೇವೆ. ಹೀಗೆ ಟಿವಿ ಮಾಧ್ಯಮಗಳಲ್ಲಿ ಬರುವಂತಹ ಎಷ್ಟೋ ಜ್ಯೋತಿಷಿಗಳು ಇವತ್ತು ಗೊತ್ತಿಲ್ಲದೆ ಪ್ರಸಿದ್ಧರಾಗಿರುವುದನ್ನ ನಾವು ಗಮನಿಸ್ತೇವೆ. ಆದರೆ ಇವರ ಲೆಕ್ಕಾಚಾರಗಳು ಸುಳ್ಳಾಗುವುದು ಬೇಕಾದಷ್ಟು ಸಾರಿ ಕಂಡುಬರುತ್ತದೆ. ಅವರು ಹೇಳಿದ್ದೆಲ್ಲ ಸತ್ಯ ಎಂಬುದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿಲ್ಲ. ಅವರು ಹೇಳಿದಂತಹ ಎಷ್ಟೋ ವಿಚಾರಗಳು ಸುಳ್ಳಾಗಿರಬಹುದು. ಸುಳ್ಳಾಗಿರುವಂತಹ ಸಾಕಷ್ಟು ಉದಾಹರಣೆಗಳು ಕೂಡ ನಮ್ಮ ಕಣ್ಮುಂದೆ ಇದ್ದಾವೆ. ಸಾಮಾನ್ಯವಾಗಿ ಜ್ಯೋತಿಷಿಗಳು ಹೇಳ್ತಾ ಇರ್ತಾರೆ, ನಿಮಗೆ ಈ ಕಷ್ಟ ಬಂದಿದೆ ಎಂಬ ಕಾರಣಕ್ಕಾಗಿ ಇಂತಹ ಒಂದು ಯಾಗವನ್ನ ಮಾಡಿ, ಇಂತಹ ಒಂದು ಪೂಜೆಯನ್ನ ಮಾಡಿ, ಇಂತಹ ಒಂದು ವ್ರತವನ್ನ ಮಾಡಿ, ಏನೆಲ್ಲ ವಿಚಾರಗಳನ್ನ ಜ್ಯೋತಿಷ್ಯ ಹೇಳುತ್ತೆ. ಆ ಕೆಲಸಗಳನ್ನ ಮಾಡಿದರೂ ಸಹ ತನ್ನ ಕಷ್ಟಗಳು ಪರಿಹಾರವಾಗದೇ ಇರುವಂತಹ ಉದಾಹರಣೆಗಳು, ಬದುಕಿನ ಜೀವನದ ಘಟನೆಗಳನ್ನ ಕೂಲಂಕುಷವಾಗಿ ನಾವು ಗಮನಿಸಿದಾಗ ಇದರ ಸತ್ಯ ನಮಗೆ ತಿಳಿದು ಬರುತ್ತೆ. ಆದರೆ ಬಹುತೇಕ ಸಂದರ್ಭಗಳಲ್ಲಿ ಸತ್ಯದ ಹುಡುಕಾಟವನ್ನ ನಾವು ಮಾಡಲಿಕ್ಕೆ ಹೋಗೋದಿಲ್ಲ.
ಪ್ರಸಿದ್ಧ ಜ್ಯೋತಿಷ್ಯಗಳು ಒಪ್ಪಿದ ಜಾತಕಗಳ ಪ್ರಕಾರ ನಡೆದ ಮದುವೆಗಳಲ್ಲೂ ಅನಿರೀಕ್ಷಿತ ದುರಂತಗಳು, ಸಂಸಾರ ವಿರಸ, ತಪ್ಪು ತಿಳುವಳಿಕೆ, ಅಸುಖವು ಕಂಡುಬರುತ್ತದೆ. ಶ್ರೀಮಂತ ವ್ಯಕ್ತಿಗಳು ಸಾಮಾನ್ಯವಾಗಿ ಪ್ರಸಿದ್ಧ ಎಂದು ಎನಿಸಿಕೊಂಡಿರುವ ಜ್ಯೋತಿಷಿಗಳ ಮೊರೆ ಹೋಗ್ತಾರೆ. ಅವರು ಹೇಳಿದಂತಹ ಕೆಲಸವನ್ನ ಮಾಡ್ತಾರೆ. ಮದುವೆ ಮಾಡುವಾಗ, ಇನ್ನಾವುದೋ ಶುಭ ಕಾರ್ಯಗಳನ್ನು ಮಾಡುವಾಗ ಜ್ಯೋತಿಷಿಗಳ ಮೊರೆ ಹೋಗಿ ಅವರು ಹೇಳಿದಂತಹ ವಿಚಾರಗಳನ್ನು ಚಾಚು ತಪ್ಪದೆ ಪಾಲಿಸ್ತಾರೆ. ಹೀಗೆ ಪ್ರಸಿದ್ಧ ಜ್ಯೋತಿಷಿಗಳು ಹೇಳಿ ಮಾಡಿಸಿದಂತಹ ಎಷ್ಟೋ ಮದುವೆಗಳಲ್ಲಿ ವಿರಸವೂ ಆಗಿದೆ, ಜಗಳವೂ ಆಗಿದೆ, ಗಂಡ ಹೆಂಡತಿಯರಲ್ಲಿ ತಪ್ಪು ತಿಳುವಳಿಕೆಯೂ ಆಗಿದೆ, ವಿವಾಹ ವಿಚ್ಛೇದನಗಳು ಕೂಡ ನಡೆದಿದ್ದಾವೆ, ಅಪಘಾತಗಳು ಕೂಡ ಸಂಭವಿಸಿದ್ದಾವೆ. ಅವರ ಜಾತಕದಲ್ಲಿ ಅಪಘಾತವಾಗುತ್ತದೆ, ಸಾಯುತ್ತಾನೆ ಎಂಬ ವಿಚಾರ ಮೊದಲೇ ನಮಗೆ ತಿಳಿದಿದ್ದರೆ, ಜಾತಕ ನಿಜವಾಗಿ ನಮಗೆ ಮೊದಲೇ ತಿಳಿಸಿದ್ದರೆ ಯಾರೂ ಕೂಡ ಅಂಥವರನ್ನ ಮದುವೆಯಾಗುವಂತಹ ಪ್ರಯತ್ನಕ್ಕೆ ಮುಂದಾಗ್ತಾ ಇರಲಿಲ್ಲ. ಹೀಗೆ ಜ್ಯೋತಿಷ್ಯದ ಪೊಳ್ಳುತನವನ್ನ ನಾವು ಗಮನಿಸಬೇಕಾಗತ್ತೆ. ಜಗತ್ತಿನಲ್ಲಿಯೇ 90% ಹೆಚ್ಚು ಜನರ ಮದುವೆಗಳು ಯಾವುದೇ ಜಾತಕವಿಲ್ಲದೆ ನಡೆಯುತ್ತವೆ. ಈ ಅಂಶವನ್ನು ಗಮನಿಸಬೇಕು. ಜ್ಯೋತಿಷ್ಯ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದಿರುವುದು ಭಾರತದಂತಹ ದೇಶದಲ್ಲಿ. ಎಷ್ಟೋ ವಿದೇಶಗಳಲ್ಲಿ ಜ್ಯೋತಿಷ್ಯ ಅಂದರೆ ಏನು ಅಂತಲೇ ಗೊತ್ತಿಲ್ಲ. ಹೀಗಿರುವಾಗ ಪ್ರಪಂಚದ 90% ಮದುವೆಗಳು, ಇಡೀ ಪ್ರಪಂಚವನ್ನು ಗಮನಿಸಿದಾಗ 90% ಮದುವೆಗಳು ಯಾವುದೇ ಜಾತಕವನ್ನ ನೋಡದೆ ಆಗ್ತವೆ. ಅವರು ಯಾವುದೂ ಜಾತಕವನ್ನ ನೋಡೋದಿಲ್ಲ. ಯಾಕೆಂದ್ರೆ ಅವರಿಗೆ ಜಾತಕ ಅಂದ್ರೆ ಏನು ಅಂತ ಗೊತ್ತಿರೋದಿಲ್ಲ. ಆದರೆ ಭಾರತದಂತಹ ದೇಶದಲ್ಲಿ ಮಾತ್ರ ಜಾತಕಗಳಿಗೆ ಹೆಚ್ಚಿನ ಮಹತ್ವವನ್ನ ನೀಡಲಾಗುತ್ತೆ. ಅವರ ವಿವಾಹಗಳು ಉಳಿದವರಂತೆ ಸುಖವೋ ಅಥವಾ ಅಸುಖವೋ ಆಗಿರುತ್ತದೆ. ಜಾತಕವನ್ನ ನೋಡದೆ ಆದಂತಹ ಮದುವೆಗಳಲ್ಲಿಯೂ ಸುಖ ಇರುತ್ತೆ, ಸಂತೋಷ ಇರುತ್ತೆ. ಜಾತಕವನ್ನ ನೋಡಿ ಆದಂತಹ ಮದುವೆಗಳಲ್ಲೂ ಅಸುಖವೂ ಇರುತ್ತೆ, ದುಃಖವೂ ಇರುತ್ತೆ, ಕಷ್ಟವೂ ಇರುತ್ತೆ. ಹೀಗೆ ಜಾತಕವನ್ನ ನೋಡಿ ಆದಂತಹ ಮದುವೆಗಳಲ್ಲಿ ಸುಖ ಅಸುಖಗಳನ್ನ, ಸಂತೋಷ ಕಷ್ಟಗಳನ್ನು ಕಾಣ್ತೇವೆ. ಆದರೆ ಜಾತಕವನ್ನ ನೋಡದೆ ಮದುವೆಯಾದಂತಹ ಸಂಸಾರಗಳಲ್ಲಿಯೂ ಕೂಡ ಸುಖ ಅಸುಖವನ್ನ, ಸಂತೋಷ ಕಷ್ಟಗಳನ್ನು ಕೂಡ ನಾವು ಕಾಣ್ತೇವೆ. ಕಷ್ಟ ಸುಖಗಳು ಎಲ್ಲರಲ್ಲಿಯೂ ಕೂಡ ಸಮಾನವಾಗಿರ್ತವೆ. ಈ ಅಂಶವನ್ನ ನಾವು ಅರ್ಥ ಮಾಡಿಕೊಳ್ಬೇಕಾಗುತ್ತೆ. ಈ ಅಂಶವನ್ನ ಸರಿಯಾದ ರೀತಿಯಲ್ಲಿ ಅರ್ಥೈಸಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿದರೆ ಜ್ಯೋತಿಷ್ಯದ ಪೊಳ್ಳುತನ ಏನು ಎಂಬುದು ನಮಗೆ ಸ್ಪಷ್ಟವಾಗಿ ಅರಿವಾಗುತ್ತೆ. ಪ್ರಕೃತಿಯ ವಿಕೋಪ ಸಂದರ್ಭದಲ್ಲಿ ಕಾಣುವ ಸಾವಿನ ಸನ್ನಿವೇಶವನ್ನು ವಿಶ್ಲೇಷಿಸಿದಾಗ ಕೂಡ ಈಗಾಗಲೇ ದುರ್ಬಲವಾಗಿರುವ, ತಪ್ಪು ದಾರಿಯಲ್ಲಿ ಹೋಗುತ್ತಿರುವ ಜ್ಯೋತಿಷ್ಯದ ಮೇಲೆ ಮಾರಕ ಪರಿಣಾಮವನ್ನುಂಟು ಮಾಡುತ್ತದೆ. ಪ್ರಕೃತಿಯ ವಿಕೋಪದ ಸಂದರ್ಭದಲ್ಲಿ ಚಂಡಮಾರುತ ಬೀಸಿದಾಗ, ಪ್ರವಾಹ ಉಕ್ಕಿ ಹರಿದಾಗ, ಅಲ್ಲಲ್ಲಿ ಭೂಕಂಪಗಳಾದಾಗ, ಇಂತಹ ಪ್ರಕೃತಿ ವಿಕೋಪಗಳನ್ನು ವಿಶ್ಲೇಷಿಸಿ ನೋಡಿದಾಗ, ವೈಜ್ಞಾನಿಕವಾಗಿ ವೈಚಾರಿಕವಾಗಿ ಅವುಗಳನ್ನು ನೋಡಿದಾಗ ಜ್ಯೋತಿಷ್ಯದ ಮೇಲೆ ಮಾರಕವಾದಂತಹ ಪರಿಣಾಮ ಉಂಟಾಗುತ್ತೆ. ಎಷ್ಟೋ ಜನ ಜ್ಯೋತಿಷಿಗಳು ಹೇಳುವಂತಹ ಮಾತುಗಳನ್ನು ಇಂತಹ ಸಂದರ್ಭಗಳಲ್ಲಿ ನಾವು ಗಮನಿಸಿರಬಹುದು. ನನಗೆ ಮೊದಲೇ ಗೊತ್ತಿತ್ತು ಹೀಗಾಗುತ್ತೆ ಅಂತ ಎಲ್ಲ ಆದ ಮೇಲೆ ಜ್ಯೋತಿಷಿಗಳು ಮಾತನಾಡ್ತಾರೆ. ಇದು ಗೊತ್ತಿದ್ದೇ ನಿಜವಾಗಿದ್ದರೆ ಅವರು ಆ ವಿಕೋಪ ಆಗುವುದಕ್ಕೆ ಮುಂಚೆ ಅದನ್ನ ತಡೆಯಬಹುದಿತ್ತಲ್ಲವೇ? ಯಾರೂ ಕೂಡ ಅದರ ಬಗ್ಗೆ
ಮಾತನಾಡುವಂತಹ ಪ್ರಯತ್ನವನ್ನ ಮಾಡೋದಿಲ್ಲ. ಹೀಗಾಗಿ ಪ್ರಕೃತಿ ವಿಕೋಪ ಸಂದರ್ಭಗಳಲ್ಲಿಯೂ ಕೂಡ ಜ್ಯೋತಿಷಿಗಳು ಮಧ್ಯ ಪ್ರವೇಶವನ್ನ ಮಾಡಿ ಪ್ರಕೃತಿ ವಿಕೋಪಗಳ ಬಗ್ಗೆ ಹಲವಾರು ವಿಚಾರಗಳನ್ನ ಮಾತನಾಡ್ತಾರೆ. ಈ ಕಾರಣದಿಂದ ಪ್ರಕೃತಿ ವಿಕೋಪ ಆಗಿದೆ, ಇಂತಹ ಪ್ರವಾಹ ಉಕ್ಕಿ ಹರಿದಿದೆ, ಹೀಗೆ ಎಲ್ಲ ಆದ ಮೇಲೆ, ಮುಳುಗಿ ಹೋದ ಮೇಲೆ, ನಷ್ಟವಾದ ಮೇಲೆ ಕಾರಣಗಳನ್ನ ಕೊಡ್ತಾ ಹೋಗ್ತಾರೆ. ಇಷ್ಟೆಲ್ಲ ಕಾರಣಗಳನ್ನ ಕೊಡುವಂತಹ ಜ್ಯೋತಿಷಿಗಳು ಆ ವಿಕೋಪ ನಡೆಯುವುದಕ್ಕೆ ಮುಂಚೆ ಅದನ್ನ ತಡೆಯುವಂತಹ ಪ್ರಯತ್ನವನ್ನ ಮಾಡಬಹುದಿತ್ತಲ್ಲವೇ ಅನ್ನುವ ಪ್ರಶ್ನೆಗಳನ್ನ ಹಾಕಿದಾಗ ಅವರು ಅದಕ್ಕೆ ಉತ್ತರವನ್ನ ಕೊಡೋದಿಲ್ಲ. ಹೀಗಾಗಿ ಇಂತಹ ಸಂದರ್ಭಗಳನ್ನ ನಾವು ವಿಶ್ಲೇಷಿಸಿ ನೋಡುವಂತಹ ಪ್ರಯತ್ನವನ್ನ ಮಾಡಿದಾಗ ಜ್ಯೋತಿಷ್ಯದ ಮೇಲೆ ಮಾರಕವಾದಂತಹ ಪರಿಣಾಮ ಉಂಟಾಗುವುದಕ್ಕೆ ಸಾಧ್ಯವಾಗುತ್ತೆ. ವಿಮಾನ ಅಪಘಾತದಲ್ಲಿ ಸತ್ತ ಎಲ್ಲ ದುರದೃಷ್ಟಶಾಲಿಗಳ ಜಾತಕವು ಒಂದೇ ಸೂಚನೆಯನ್ನು ಕೊಡುತ್ತದೆ ಎಂದು ಅಭಿಪ್ರಾಯ ಪಡುವುದು ತೀರಾ ಅಸಂಗತ, ತಪ್ಪದು. ಒಂದು ವಿಮಾನ ಯಾವುದೋ ತಾಂತ್ರಿಕವಾದಂತಹ ಕಾರಣಗಳಿಂದಾಗಿ ಅಥವಾ ವೈಪರೀತ್ಯ ಕಾರಣಗಳಿಂದಾಗಿ, ಹವಾಮಾನದ ವೈಪರೀತ್ಯ ಕಾರಣಗಳಿಂದಾಗಿ ಅಪಘಾತ ಸಂಭವಿಸಬಹುದು. ಒಂದು ಅಪಘಾತ ಸಂಭವಿಸಿದ ಕ್ಷಣ ಅಲ್ಲಿದ್ದಂತಹ ಎಲ್ಲ ಪ್ರಯಾಣಿಕರ ಜಾತಕದಲ್ಲಿ ಹಿಂದೆ ಸಾವಿನ ದಿನಾಂಕವನ್ನು ಬರೆದಿರುತ್ತದೆ, ಹಿಂದೆ ಇವರೆಲ್ಲರ ಪಾಲಿಗೆ ಸಾವು ಇರುತ್ತದೆ ಎಂದು ನಿರ್ಧರಿಸುವುದು ತೀರಾ ತಪ್ಪಾದಂತಹ ಅಭಿಪ್ರಾಯ. ಅದು ಆಗಿರುವಂಥದ್ದು ತಾಂತ್ರಿಕವಾದಂತಹ ದೋಷವೋ, ಹವಾಮಾನದ ವೈಪರೀತ್ಯವೋ ಅಥವಾ ಬೇರೆ ಬೇಜವಾಬ್ದಾರಿತನದ ಕಾರಣಗಳಿಂದಲೂ ಏನೋ ಇರಬಹುದು. ಆ ಕಾರಣಗಳನ್ನು ಹುಡುಕಬೇಕೇ ವಿನಃ ಆ ಪ್ರಯಾಣಿಕರ ಅದೃಷ್ಟ ಚೆನ್ನಾಗಿರಲಿಲ್ಲ, ಅವರೆಲ್ಲರ ಜಾತಕದಲ್ಲಿ ಸಾವಿನ ದಿನಾಂಕ ಹಿಂದೆ ಆಗಿತ್ತು ಎಂದು ನಿರ್ಧರಿಸುವುದರಲ್ಲಿ ಯಾವ ಅರ್ಥವೂ ಇಲ್ಲ ಎಂಬುದನ್ನ ನಾವು ಮನಗಾಣಬೇಕು. ಇದೇ ರೀತಿ ಚಂಡಮಾರುತ ಅಥವಾ ಭೂಕಂಪಕ್ಕೆ ಬಲಿಯಾದ ಎಲ್ಲಾ ವ್ಯಕ್ತಿಗಳ ಜಾತಕದಲ್ಲೂ ಅವನ ಸಾವಿನ ದಿನ ಒಂದೇ ರೀತಿಯಲ್ಲಿ ಸೂಚಿತವಾಗಿರುತ್ತದೆ ಎಂದು ಹೇಳುವುದು ಅಷ್ಟೇ ಅಸಂಬದ್ಧವಾದುದು. ಅಸಂಬದ್ಧ, ಅದು ತಪ್ಪು. ಯಾಕೆಂದ್ರೆ ಎಲ್ಲೋ ಒಂದು ಪ್ರದೇಶದಲ್ಲಿ ಭೂಕಂಪ ಆಗುತ್ತೆ, ಯಾವುದೋ ಒಂದು ಪ್ರದೇಶದಲ್ಲಿ ಚಂಡಮಾರುತದ ಗಾಳಿ ಬೀಸುತ್ತೆ, ಇದರಿಂದ ಸಾವಿರಾರು ಜನ ಸಾವಿಗೆ ಒಳಗಾಗ್ತಾರೆ, ಇದರಿಂದ ಸಾವಿರಾರು ಜನ ತನ್ನ ಮನೆ ಮಠಗಳನ್ನ ಕಳೆದುಕೊಳ್ಳುತ್ತಾರೆ. ಈ ಆಧಾರದ ಮೇಲೆ, ಈ ವಿಚಾರದ ಮೇಲೆ ಜ್ಯೋತಿಷ್ಯ ಆ ವ್ಯಕ್ತಿಗಳ ಸಾವಿನ ದಿನಾಂಕ ಒಂದೇ ದಿನ ಆಗಿತ್ತು ಎಂದು ಹೇಳುವ ಪ್ರಯತ್ನವನ್ನ ಮಾಡುತ್ತೆ. ಆದರೆ ಇದು ನಿಜವಲ್ಲ. ಯಾಕೆಂದ್ರೆ ಒಂದು ಪ್ರದೇಶದಲ್ಲಿ ವಾಸಿಸುವಂತಹ ಜನ ಯಾವುದೋ ಸಮಯದಲ್ಲಿ ಹುಟ್ಟಿರ್ತಾರೆ, ಅವರ ಜಾತಕಗಳೂ ಕೂಡ ಬೇರೆ ಬೇರೆಯಾಗಿರುತ್ತೆ. ಹೀಗಿರುವಾಗ ಒಂದು ಪ್ರದೇಶದಲ್ಲಿ ವಾಸಿಸುವಂತಹ ಜನಗಳ ಮೇಲೆ ಚಂಡಮಾರುತದ ಗಾಳಿ ಬೀಸಿದಾಗ, ಪ್ರವಾಹ ಉಕ್ಕಿ ಹರಿದಾಗ, ಭೂಕಂಪ ನಡೆದಾಗ ಅವರೆಲ್ಲರ ಸಾವಿನ ದಿನಾಂಕ ಒಂದೇ ದಿನ ಆಗಿತ್ತು ಎಂದು ನಿರ್ಧರಿಸುವುದರಲ್ಲಿ ಯಾವ ಅರ್ಥವೂ ಕೂಡ ಇಲ್ಲ. ಅವನ ಆಯಸ್ಸು ಇಷ್ಟೇ ಅನ್ಸುತ್ತೆ ಎಂದು ಸಮಾಧಾನದ ಉತ್ತರವನ್ನ ಕೊಡ್ತಾ ಹೋಗ್ತಾರೆ. ಹೀಗೆ ಯಾವುದೇ ಒಂದು ಘಟನೆಗಳನ್ನು ನೋಡಿದಾಗ, ನಡೆದಂತಹ ಸಂದರ್ಭಗಳಲ್ಲಿ ನಾವು ಆ ಘಟನೆಗಳನ್ನ, ವಿಚಾರಗಳನ್ನ ವಿಶ್ಲೇಷಿಸಿ, ವಿಮರ್ಶಿಸಿ, ವೈಚಾರಿಕವಾಗಿ, ವೈಜ್ಞಾನಿಕವಾಗಿ ಹುಡುಕುವ ಪ್ರಯತ್ನವನ್ನ ಮಾಡಬೇಕು. ಅದರ ವೈಜ್ಞಾನಿಕ ಸತ್ಯವನ್ನ, ಅದರ ನಿಜವಾದ ಮೂಲ ಕಾರಣವನ್ನ ಹುಡುಕಿ ತಿಳಿದುಕೊಳ್ಳಬೇಕೇ ವಿನಃ ಇಂತಹ ಸಂದರ್ಭಗಳಲ್ಲಿ ಜ್ಯೋತಿಷ್ಯದ ಮೊರೆ ಹೋಗುವುದರಲ್ಲಿ ಅರ್ಥವಿಲ್ಲ. ಜ್ಯೋತಿಷ್ಯದ ಪ್ರಕಾರ
ಚಂಡಮಾರುತಕ್ಕೆ ಅಥವಾ ಭೂಕಂಪಕ್ಕೆ ಬುದ್ಧಿವಂತಿಕೆ ಹಾಗೂ ಸಮಯೋಚಿತ ಬುದ್ಧಿ ಇರಬೇಕು. ಇದು ಒಂದು ವೇಳೆ ನಿಜವೇ ಆಗಿದ್ದ ಪಕ್ಷದಲ್ಲಿ ಅವರೆಲ್ಲರ ಸಾವಿನ ದಿನಾಂಕ ಒಂದೇ ದಿನ, ಅವರ ಆಯಸ್ಸು ಮುಗಿಯುವ ದಿನ ಒಂದೇ ಆಗಿದ್ದ ಪಕ್ಷದಲ್ಲಿ ನಾವು ಅದನ್ನು ಸೂಕ್ಷ್ಮವಾಗಿ ಗಮನಿಸಬೇಕು. ಸಮಯೋಚಿತವಾದಂತಹ ಬುದ್ಧಿವಂತಿಕೆ ಭೂಕಂಪಕ್ಕೆ, ಚಂಡಮಾರುತಕ್ಕೆ ಇರಬೇಕಾಗುತ್ತೆ. ಎಲ್ಲಿ ಯಾವ ಪ್ರದೇಶದಲ್ಲಿ ವಾಸಿಸುವಂತಹ ಜನಗಳ ಸಾವಿನ ದಿನಾಂಕ ಒಂದೇ ದಿನವಾಗಿರುತ್ತದೆಯೋ ಅಂಥ ಜಾಗಗಳಲ್ಲಿ ಮಾತ್ರ ಚಂಡಮಾರುತ ಹಾಗೂ ಭೂಕಂಪ ನಡೆಯಬೇಕಾಗುತ್ತೆ. ಇದು ಸಾಧ್ಯವಿಲ್ಲ. ಚಂಡಮಾರುತ, ಭೂಕಂಪ ನಡೆಯುವುದು ಹವಾಮಾನದ ವೈಪರೀತ್ಯದಿಂದಾಗಿಯೇ ವಿನಃ ಬೇರೆ ಬೇರೆ ಕಾರಣಗಳಿಗಾಗಿಯೇ ವಿನಃ ಜಾತಕದ ಕಾರಣದಿಂದ ಅಲ್ಲ. ಹೀಗೆ ಇಂತಹ ಸತ್ಯಗಳನ್ನು ನಾವು ಹುಡುಕಿ ಜ್ಯೋತಿಷ್ಯವನ್ನ ಅರ್ಥ ಮಾಡಿಕೊಳ್ಬೇಕಾಗತ್ತೆ. ಅವು ಯಾವ ಜಾತಕಗಳಲ್ಲಿ ಒಂದೇ ದಿನ ಸಾವಿನ ಭವಿಷ್ಯ ಬರೆದಿದೆಯೋ ಅಂತಹವರನ್ನು ಮಾತ್ರ ಹುಡುಕಿಕೊಂಡು ಹೋಗಿ ಮರಣಕ್ಕೆ ಕಾರಣವಾಗಬೇಕು. ಅದಕ್ಕೆ ಹೇಳಿದ್ದು ಭೂಕಂಪಕ್ಕೆ ಮತ್ತು ಚಂಡಮಾರುತಕ್ಕೆ ಸಮಯೋಚಿತ ಬುದ್ಧಿವಂತಿಕೆ ಇರಬೇಕು. ಯಾರ ಭವಿಷ್ಯದಲ್ಲಿ ಜಾತಕದಲ್ಲಿ ಸಾವಿನ ದಿನಾಂಕ ಬರೆದಿರುತ್ತದೆಯೋ ಅವರ ಮೇಲೆ ಚಂಡಮಾರುತ ಬೀಸಬೇಕು. ಆ ಜಾಗದಲ್ಲಿ, ಅವರು ನಿಂತಹ ಜಾಗದಲ್ಲಿ ಭೂಕಂಪ ಆಗಬೇಕು. ಇದು ಈಗಾಗುವುದಕ್ಕೆ ವೈಜ್ಞಾನಿಕವಾಗಿ ಸಾಧ್ಯವಿಲ್ಲ. ಚಂಡಮಾರುತ ಬೀಸಿದ ಪ್ರದೇಶಗಳಲ್ಲಿ ಸುರಕ್ಷಿತ ಮನೆಗಳಲ್ಲಿ ವಾಸ ಮಾಡುವ ಶ್ರೀಮಂತರ ಅಥವಾ ಭೂಕಂಪಗಳಿಂದ ರಕ್ಷಿಸಲ್ಪಡುವ ಪ್ರದೇಶಗಳಲ್ಲಿ ಇರುವ ಪ್ರದೇಶದ ಜನರ ಜಾತಕಗಳು ಸಾವಿಗೀಡಾದ ಬಡವರಿಗಿಂತ ಉತ್ತಮ ಅದೃಷ್ಟವನ್ನು ಹೊಂದಿರಬೇಕು. ಮನೆಗಳು ಬಲಿಷ್ಠವಾಗಿದ್ದರೆ ಭೂಕಂಪವನ್ನು ರಕ್ಷಿಸುವಂತಹ ಮಾಪನವನ್ನ ಎಲ್ಲಿ ಅಳವಡಿಸಿಕೊಂಡಿರುತ್ತಾರೋ ಅಲ್ಲಿ ಭೂಕಂಪದಿಂದ ಆಗುವಂತಹ ಅಪಾಯ ತುಂಬಾ ಕಡಿಮೆ. ಸಾಮಾನ್ಯವಾಗಿ ಶ್ರೀಮಂತರ ಮನೆಗಳು ಅತ್ಯಂತ ಗಟ್ಟಿಮುಟ್ಟಾಗಿ ಬಲಿಷ್ಠವಾಗಿ ಇರ್ತಾರೆ. ಭೂಕಂಪಗಳಿಗೆ ಅವು ಜಗ್ಗೋದಿಲ್ಲ. ಆದರೆ ಸಾಮಾನ್ಯವಾದಂತಹ ಬಡವರ ಮನೆಗಳು, ಗುಡಿಸಲುಗಳು ಸಣ್ಣ ಭೂಕಂಪ ನಡೆದರೂ ಸಹ ಅವು ನೆಲಸಮವಾಗಿ ಬಿಡುತ್ತವೆ. ಹಾಗಾದ್ರೆ ಯಾವುದೇ ಒಂದು ಪ್ರದೇಶದಲ್ಲಿ ನಡೆಯುವಂತಹ ಭೂಕಂಪ ಅಥವಾ ಚಂಡಮಾರುತ ಆ ಪ್ರದೇಶದ ಜನರು ಅಂದರೆ ಶ್ರೀಮಂತರಿಗಿಂತ ಬಡವರ ಹಣೆ ಬರಹ, ಅವರ ಭವಿಷ್ಯ ದುರಾದೃಷ್ಟವಾಗಿರುತ್ತದೆ ಎಂದು ಭಾವಿಸಿಕೊಳ್ಳಬೇಕಾಗುತ್ತದೆ. ಇದು ಸತ್ಯವಾದುದಲ್ಲ. ಶ್ರೀಮಂತರ ಮನೆಗಳು ಬಲಿಷ್ಠವಾಗಿರುವುದರಿಂದ ಅವರು ಉಳಿದುಕೊಂಡಿದ್ದಾರೆಯೇ ವಿನಃ ಬಡವರು, ಅವರ ಮನೆಗಳು ಕನಿಷ್ಠವಾಗಿ ಸಣ್ಣದಾಗಿರುವುದರಿಂದ ಅವರು ಪ್ರಾಣವನ್ನು ಕಳೆದುಕೊಂಡಿದ್ದಾರೆಯೇ ವಿನಃ ಇದಕ್ಕೆ ಬೇರೊಂದು ಕಾರಣವಿಲ್ಲ. ಇದಕ್ಕೆ ಜ್ಯೋತಿಷ್ಯವಲ್ಲ. ಜ್ಯೋತಿಷ್ಯ ನಿಜವೇ ಆಗಿದ್ದ ಪಕ್ಷದಲ್ಲಿ ಎಲ್ಲರನ್ನೂ ನೆಲಸಮ ಮಾಡಬೇಕಾಗುತ್ತದೆ. ಎಲ್ಲರನ್ನೂ ಮರಣದೆಡೆಗೆ ಕೊಂಡೊಯ್ಯಬೇಕಾಗುತ್ತದೆ. ಇಲ್ಲೂ ಕೂಡ ತಾರತಮ್ಯವಾಗುತ್ತೆ. ಈ ಸಂದರ್ಭವನ್ನ ಕೂಲಂಕಷವಾಗಿ ನಾವು ಗಮನಿಸಿದಾಗ ಜ್ಯೋತಿಷ್ಯದ ಸತ್ಯ ಅಸತ್ಯತೆಗಳು ಏನು ಎಂಬುದು ಸ್ಪಷ್ಟವಾಗುತ್ತದೆ. ಈ ಅಂಶ ಕೂಡ ಜ್ಯೋತಿಷ್ಯದ ಟೊಳ್ಳುತನವನ್ನ ವ್ಯಕ್ತಪಡಿಸಬಲ್ಲದು. ಜ್ಯೋತಿಷ್ಯ ಎಷ್ಟು ಸತ್ಯಾಂಶವನ್ನ ಒಳಗೊಂಡಿದೆ ಎಂಬುದನ್ನ, ಎಷ್ಟು ಸುಳ್ಳುಗಳನ್ನು ಒಳಗೊಂಡಿದೆ ಎಂಬುದನ್ನ, ಇಂತಹ ವಿಚಾರಗಳನ್ನ ಕೂಲಂಕಷವಾಗಿ ಗಮನಿಸಿದಾಗ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತದೆ. ಮತ್ತೆ ಜ್ಯೋತಿಷಿಗಳು ಬರೆಯುವಂತಹ ಭವಿಷ್ಯವಾಣಿ ಇದು
ನೋಡುವುದಕ್ಕೆ ತೀರ ತಮಾಷೆಯಾಗಿರುವಂತಹ ವಿಚಾರ. ಅದನ್ನ ಎಚ್ ನರಸಿಂಹಯ್ಯನವರು ಹೀಗೆ ಹೇಳ್ತಾರೆ: ಜ್ಯೋತಿಷಿಗಳ ಭವಿಷ್ಯವಾಣಿಯು ಓದಲು ತಮಾಷೆಯಾಗಿರುತ್ತದೆ. ಅವು ಅಡ್ಡಗೋಡೆಯ ಮೇಲೆ ದೀಪವಿಟ್ಟಂತೆ ಇದ್ದು ಒಂದಕ್ಕಿಂತ ಹೆಚ್ಚು ಅರ್ಥವನ್ನ ಕೊಡುತ್ತಿರುತ್ತವೆ. ಯಾವುದೇ ದಿನ ಭವಿಷ್ಯ ಒಂದು ನಿಗದಿತವಾದ, ಒಂದು ನಿರ್ದಿಷ್ಟವಾದಂತಹ ಅರ್ಥವನ್ನ ಕೊಡೋದಿಲ್ಲ. ದಿನ ಭವಿಷ್ಯದಲ್ಲಿ ಹೇಳುವಂತಹ ವಿಚಾರಗಳು ಯಾವುದೇ ವಿಷಯವನ್ನ ಸ್ಪಷ್ಟವಾಗಿ ಹೇಳೋದಿಲ್ಲ. ಇದನ್ನ ನಾವು ಮೊದಲಿಗೆ ಮನದಟ್ಟು ಮಾಡಿಕೊಳ್ಬೇಕು. ಉದಾಹರಣೆಗೆ 5-6 ದಿನಪತ್ರಿಕೆಗಳು ಇದ್ದಾವೆ ಅಂದುಕೊಂಡರೆ 5-6 ದಿನಪತ್ರಿಕೆಗಳಲ್ಲಿಯೂ ದಿನ ಭವಿಷ್ಯ ಪ್ರಕಟವಾಗುತ್ತೆ. ಆ 5-6 ಪತ್ರಿಕೆಗಳಲ್ಲಿರುವಂತಹ ದಿನ ಭವಿಷ್ಯವನ್ನು ನೋಡಿದಾಗ ಎಲ್ಲಾ ಭವಿಷ್ಯಗಳು ಒಂದೇ ರೀತಿಯಲ್ಲಿ ಇರುವುದಿಲ್ಲ. ಒಂದೊಂದು ಪತ್ರಿಕೆಗಳಲ್ಲಿ ದಿನ ಭವಿಷ್ಯ ಒಂದೊಂದು ರೀತಿಯಲ್ಲಿ ಪ್ರಕಟವಾಗಿರುತ್ತೆ. ಹಾಗಾದರೆ ಯಾವ ಪತ್ರಿಕೆಯಲ್ಲಿ ಪ್ರಕಟವಾಗಿರುವುದು ಸರಿ? ಈ ಸಮಾಲೋಚನೆಯನ್ನ ನಾವು ಮಾಡಿಕೊಳ್ಬೇಕಾಗುತ್ತೆ. ಒಂದು ಪತ್ರಿಕೆಯಲ್ಲಿ ಪ್ರಕಟವಾಗುವಂತಹ ದಿನದ ರಾಶಿ ಭವಿಷ್ಯ ಒಬ್ಬ ವ್ಯಕ್ತಿಗೆ ಹೊಂದಾಣಿಕೆಯಾದರೆ ಮತ್ತೊಂದು ಪತ್ರಿಕೆಯಲ್ಲಿ ಪ್ರಕಟವಾಗುವಂತಹ ರಾಶಿ ಭವಿಷ್ಯ ಮತ್ತೊಬ್ಬ ವ್ಯಕ್ತಿಗೆ ಹೊಂದಾಣಿಕೆಯಾಗುತ್ತಿರುತ್ತೆ. ಅವರವರಿಗೆ ಒಂದೊಂದು ರೀತಿಯಲ್ಲಿ ಆ ರಾಶಿ ಭವಿಷ್ಯ ಅರ್ಥವಾಗುತ್ತೆ. ಈ ಸಂದರ್ಭವನ್ನ ವಿಮರ್ಶಿಸಿ ನೋಡಿದಾಗಲೇ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇದೊಂದು ತಮಾಷೆಯಾದಂತಹ ವಿಚಾರ. ಮತ್ತು ದಿನಪತ್ರಿಕೆಗಳಲ್ಲಿ ಪ್ರಕಟವಾಗುವಂತಹ ರಾಶಿ ಭವಿಷ್ಯ ಹೇಗಿರುತ್ತೆ ಅಂದರೆ ಅಡ್ಡಗೋಡೆಯ ಮೇಲೆ ದೀಪವಿಟ್ಟ ಹಾಗೆ, ಪೂರ್ತಿ ಸುಳ್ಳನ್ನೂ ಹೇಳದೆ ಸತ್ಯವನ್ನೂ ಹೇಳದೆ ಯಾವುದು ಸರಿಯಾಗಿ ಅರ್ಥವಾಗದ ರೀತಿಯಲ್ಲಿ ಗೊಂದಲವನ್ನುಂಟು ಮಾಡುವಂತಹ ರೀತಿಯಲ್ಲಿ ವಿಚಾರಗಳು ಇರ್ತವೆ. ಹಾಗಾಗಿ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ರಾಶಿ ಭವಿಷ್ಯವನ್ನು ನೋಡಿ ಅರ್ಥ ಮಾಡಿಕೊಳ್ಳುತ್ತಾರೆ. ಒಮ್ಮೊಮ್ಮೆ ಒಂದೊಂದು ಪತ್ರಿಕೆಗಳಲ್ಲಿ ಪ್ರಕಟವಾಗುವಂತಹ ರಾಶಿ ಭವಿಷ್ಯಗಳು ಒಂದೇ ಅರ್ಥವನ್ನು ಕೊಡದೆ ಒಂದಕ್ಕಿಂತ ಹೆಚ್ಚು ಅರ್ಥವನ್ನ ಕೊಡುವಂತಹ ರೀತಿಯಲ್ಲಿ ಇರ್ತವೆ. ಇವು ಸಾಮಾನ್ಯವಾಗಿ ಗೊಂದಲವನ್ನುಂಟು ಮಾಡುವಂತಹ ವಿಚಾರಗಳು. ದಿನಪತ್ರಿಕೆಗಳಲ್ಲಿ ಮತ್ತು ವಾರಪತ್ರಿಕೆಗಳಲ್ಲಿ ಕಂಡುಬರುವ ಭವಿಷ್ಯದ ಸ್ವರೂಪ ಎಲ್ಲಾ ವಾರಗಳಲ್ಲಿಯೂ ಒಂದೇ ರೀತಿಯ ಸ್ಥೂಲ ವಿವರಣೆಯನ್ನು ಹೊಂದಿರುತ್ತದೆ. ದಿನ ಭವಿಷ್ಯ ದಿನಪತ್ರಿಕೆಗಳಲ್ಲಿ ಪ್ರಕಟಗೊಳ್ಳುವ ಆ ಭವಿಷ್ಯವನ್ನು ನೋಡಿದಾಗ ಸುಮಾರು ವಾರಗಟ್ಟಲೆ ಒಂದೇ ರೀತಿಯ ಅರ್ಥವನ್ನು ಕೊಡುವಂತಹ ವಿಚಾರಗಳು ಅಲ್ಲಿ ಇರ್ತವೆ. ಒಂದೊಂದು ದಿನ ಒಂದೊಂದು ರೀತಿಯ ಅರ್ಥವನ್ನು ಕೊಡುವ ವಿಚಾರಗಳಿರೋದಿಲ್ಲ. ಒಂದೇ ರೀತಿಯ ವಿಚಾರಗಳನ್ನ ವಾರಗಟ್ಟಲೆ ಅದಕ್ಕೆ ಹೊಂದಿಕೆಯಾಗುವಂತಹ ರೀತಿಯಲ್ಲಿಯೇ ರಾಶಿ ಭವಿಷ್ಯವನ್ನ ಹೇಳಲಾಗುತ್ತೆ ಅನ್ನುವುದನ್ನ ಗಮನಿಸಬೇಕು. ಚುನಾವಣೆಗಳ ಬಗ್ಗೆ ಜ್ಯೋತಿಷಿಗಳು ಹೇಳುವ ಭವಿಷ್ಯವು ಪತ್ರಿಕಾ ಪ್ರತಿನಿಧಿಯು ನಡೆಸುವ ಚುನಾವಣೆಯ ಮೊದಲಿನ ಸಮೀಕ್ಷೆಯಷ್ಟೇ ಊಹೆಗೆ ಒಳಪಟ್ಟಿರುತ್ತದೆ. ಇಲ್ಲಿ ನಾವು ಒಂದು ಅಂಶವನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಜ್ಯೋತಿಷಿಗಳು ಯಾವುದೇ ವಿಚಾರಗಳನ್ನು ಹೇಳಿದರೂ ಕೂಡ ಅದು ಒಂದು ಊಹೆಗೆ ಒಳಪಟ್ಟಿರುತ್ತದೆ ವಿನಃ, ಒಂದು ಊಹೆಯ ಆಧಾರದ ಮೇಲೆ ಹೇಳುತ್ತಾರೆಯೇ ವಿನಃ ಸತ್ಯವನ್ನ ಹೇಳೋದಿಲ್ಲ. ಇದು ಚುನಾವಣೆಗೆ ಸಂಬಂಧಿಸಿದಂತೆ ಪತ್ರಿಕಾ ಪ್ರತಿನಿಧಿ ನಡೆಸುವಂತಹ ಒಂದು ಸಮೀಕ್ಷೆಯಷ್ಟೇ ವಿಚಾರಕ್ಕೆ ಹತ್ತಿರವಾಗಿರುತ್ತೆ. ಉದಾಹರಣೆಗೆ ಒಂದು 4-5 ಪಕ್ಷಗಳು ಪ್ರತಿನಿಧಿಸಿದ್ದಾವೆ ಒಂದು ಚುನಾವಣೆಗೆ ಅಂದುಕೊಂಡರೆ ಆ ಪತ್ರಿಕಾ ಪ್ರತಿನಿಧಿ ಹಲವಾರು ಪ್ರದೇಶಗಳಲ್ಲಿ ಸಂಚಾರವನ್ನ ಮಾಡಿ
ಅಲ್ಲಿಯ ಜನಗಳ ಅಭಿಪ್ರಾಯವನ್ನು ಸಂಗ್ರಹಿಸಿ ಒಂದು ಆಧಾರದ ಮೇಲೆ, ಊಹೆಯ ಆಧಾರದ ಮೇಲೆ ಒಂದು ವಿಚಾರವನ್ನ ಹೇಳ್ತಾನೆ. ಈ ವ್ಯಕ್ತಿ ಗೆಲ್ಲುವ ಸೂಚನೆಗಳಿದ್ದಾವೆ, ಈ ವ್ಯಕ್ತಿ ಗೆಲ್ಲಬಹುದು, ಈ ವ್ಯಕ್ತಿ ಇಷ್ಟು ಮತಗಳನ್ನ ಗಳಿಸಬಹುದು, ಈ ವ್ಯಕ್ತಿ ಠೇವಣಿಯನ್ನ ಕಳೆದುಕೊಳ್ಳಬಹುದು ಅನ್ನುವುದನ್ನ ತನ್ನ ಅನುಭವದ ಆಧಾರದ ಮೇಲೆ, ತಾನು ಸಮೀಕ್ಷೆಯಲ್ಲಿ ತಿಳಿದುಕೊಂಡಂತಹ ವಿಚಾರಗಳ ಆಧಾರದ ಮೇಲೆ ಒಂದು ನಿರ್ಧಾರಕ್ಕೆ ಬಂದು ಒಂದು ವಿಚಾರವನ್ನ ಹೊರಹಾಕ್ತಾನೆ. ಚುನಾವಣೆಯೆಲ್ಲ ಮುಗಿದ ಮೇಲೆ ಆ ವ್ಯಕ್ತಿ ಗೆಲ್ಲಬಹುದು ಅಥವಾ ಸೋಲಬಹುದು. ಯಾಕೆಂದ್ರೆ ಮತದಾನ ಮಾಡಿದ ವ್ಯಕ್ತಿಯ ಅಭಿಪ್ರಾಯಗಳು ಏನು ಎನ್ನುವುದು ಮತದಾನದ ಎಣಿಕೆ ಕಾರ್ಯ ಮುಗಿಯುವವರೆಗೆ ನಮಗಾರಿಗೂ ಗೊತ್ತಾಗುವುದಿಲ್ಲ. ಒಮ್ಮೊಮ್ಮೆ ಪತ್ರಿಕಾ ಪ್ರತಿನಿಧಿ ಹೇಳಿದಂತಹ ವಿಚಾರ, ಈ ವ್ಯಕ್ತಿ ಗೆಲ್ಲಬಹುದು ಎಂದು ಹೇಳಿದಂತಹ ವಿಚಾರ ಒಮ್ಮೊಮ್ಮೆ ಸತ್ಯವಾಗಿ ಬಿಡಬಹುದು. ಆ ಒಮ್ಮೆ ಸತ್ಯವಾದಾಗ ಆ ವ್ಯಕ್ತಿ ಜ್ಯೋತಿಷ್ಯವನ್ನೇ ನುಡಿದಿದ್ದಾನೆ, ಭವಿಷ್ಯವನ್ನೇ ನುಡಿದಿದ್ದಾನೆ. ಆ ವ್ಯಕ್ತಿ ಯಾವಾಗಲೂ ಹೇಳುವಂತಹ ವಿಚಾರಗಳೆಲ್ಲವೂ ಕೂಡ ಸತ್ಯದಿಂದಲೇ ಕೂಡಿರುತ್ತವೆ ಎಂದು ತಿಳಿದುಕೊಳ್ಳುವುದು ಅಷ್ಟೇ ಅಸಂಬದ್ಧ. ಅದು ಆ ಕಾಲಕ್ಕಷ್ಟೇ ಸತ್ಯ. ಪ್ರತಿಯೊಬ್ಬ ಮನುಷ್ಯನ ಬದುಕಿನಲ್ಲಿಯೂ ಕೂಡ ಇಂತಹ ಎಷ್ಟೋ ಘಟನೆಗಳು ಸಂಭವಿಸ್ತವೆ. ನಾವು ಹೇಳುವಂತಹ ವಿಚಾರಗಳು ಎಷ್ಟೋ ಸಂದರ್ಭಗಳಲ್ಲಿ ಸತ್ಯವಾಗಬಹುದು, ನಾವು ಹೇಳುವಂತಹ ಎಷ್ಟೋ ವಿಚಾರಗಳು ಸುಳ್ಳಾಗಬಹುದು. ಸತ್ಯವಾದ ಕ್ಷಣ ಆ ವ್ಯಕ್ತಿಯನ್ನ ಜ್ಯೋತಿಷಿ ಎಂದು ಕರೆಯಲಾಗುವುದಿಲ್ಲ. ಆ ವ್ಯಕ್ತಿ ಯಾವಾಗಲೂ ಸತ್ಯವನ್ನೇ ಹೇಳುತ್ತಾನೆ ಎಂದು ತಿಳಿದುಕೊಳ್ಳುವುದಕ್ಕೂ ಕೂಡ ಸಾಧ್ಯವಾಗುವುದಿಲ್ಲ. ಹಾಗೆಯೇ ಜ್ಯೋತಿಷಿಗಳ ವಿಚಾರವೂ ಕೂಡ, ಅವರು ಯಾವುದೇ ವಿಚಾರವನ್ನು ಹೇಳಿದರೂ ಕೂಡ ಸ್ಪಷ್ಟವಾಗಿ ಹೇಳದೆ ಅಡ್ಡಗೋಡೆಯ ಮೇಲೆ ದೀಪವಿಟ್ಟಂತೆ ವಿಚಾರಗಳನ್ನ ತಿಳಿಸ್ತಾರೆ. ಅದರ ಜೊತೆಗೆ ಇಬ್ಬರು ಜ್ಯೋತಿಷಿಗಳ ಅಭಿಪ್ರಾಯದಲ್ಲಿ ಸಾಮಾನ್ಯವಾಗಿ ಯಾವ ಹೊಂದಿಕೆಯೂ ಇರುವುದಿಲ್ಲ. ಜ್ಯೋತಿಷ್ಯ ನಿಜವೇ ಆಗಿದ್ದ ಪಕ್ಷದಲ್ಲಿ, ಜ್ಯೋತಿಷ್ಯ ಸತ್ಯವನ್ನೇ ಹೇಳುತ್ತದೆ ಅನ್ನುವುದನ್ನ ನಂಬುವುದಕ್ಕೆ ಆಗುವುದೇ ಪಕ್ಷದಲ್ಲಿ ಒಬ್ಬರಲ್ಲ ಇಬ್ಬರಲ್ಲ ಎಷ್ಟೇ ಜ್ಯೋತಿಷಿಗಳು ಹೇಳಿದರೂ ಒಬ್ಬ ವ್ಯಕ್ತಿಯ ಭವಿಷ್ಯ ಒಂದೇ ರೀತಿಯಲ್ಲಿ ಕೂಡಿರಬೇಕಾಗುತ್ತದೆ. ಆದರೆ ವಿಪರ್ಯಾಸ ಅಂದ್ರೆ ಒಬ್ಬ ವ್ಯಕ್ತಿಯ ಭವಿಷ್ಯವನ್ನ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಹೇಳ್ತಾರೆ. ಒಬ್ಬ ಒಂದು ರೀತಿಯಲ್ಲಿ ಹೇಳಿದರೆ ಮತ್ತೊಬ್ಬರು ಮತ್ತೊಂದು ರೀತಿಯಲ್ಲಿ ಹೇಳ್ತಾರೆ. ಹೀಗೆ ಇಬ್ಬರು ಜ್ಯೋತಿಷಿಗಳು ಒಬ್ಬ ವ್ಯಕ್ತಿಯ ಬಗ್ಗೆ, ಒಂದು ರಾಶಿಯ ಬಗ್ಗೆ, ಒಂದು ಜಾತಕದ ಬಗ್ಗೆ ಹೇಳುವಂತಹ ಅಭಿಪ್ರಾಯಗಳು ಬೇರೆ ಬೇರೆಯಾಗಿರ್ತವೆ. ಈ ಮಾತುಗಳಿಂದಲೇ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ, ಜ್ಯೋತಿಷ್ಯ ಸುಳ್ಳನ್ನು ಹೇಳುತ್ತಿದೆ, ಸತ್ಯವನ್ನ ಹೇಳುತ್ತಿಲ್ಲ. ಜ್ಯೋತಿಷ್ಯ ಸತ್ಯವಲ್ಲ, ಜ್ಯೋತಿಷ್ಯ ಸತ್ಯಾಂಶವನ್ನ ಕೂಡಿದಂತಹ ವಿಚಾರಗಳನ್ನ ತಿಳಿಸುವುದಿಲ್ಲ ಎಂದು. ಹೀಗೆ ಯಾವುದೇ ವಿಚಾರಗಳನ್ನ ನಾವು ಅರ್ಥ ಮಾಡಿಕೊಳ್ಳಬೇಕಾದರೆ ಪ್ರಶ್ನಿಸದೆ, ವಿವೇಚಿಸದೆ, ಯೋಚಿಸದೆ ಯಾವುದೇ ವಿಚಾರಗಳನ್ನ ಒಪ್ಪಿಕೊಳ್ಳುವ ಪ್ರಯತ್ನವನ್ನ ಮಾಡಬಾರದು. ಒಂದು ಸಣ್ಣ ಪ್ರಶ್ನೆ ನಮಗೆ ದೊಡ್ಡದಾದಂತಹ ಉತ್ತರವನ್ನ ದೊರಕಿಸಿಕೊಡುತ್ತೆ. ಈ ಹಿನ್ನೆಲೆಯಲ್ಲಿ ಜ್ಯೋತಿಷ್ಯವನ್ನ ನಾವು ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನ ಮಾಡಬೇಕಾಗುತ್ತೆ. ಇಲ್ಲಿಗೆ ಇವತ್ತಿನ ತರಗತಿಯನ್ನ ಮುಕ್ತಾಯ ಮಾಡೋಣ. ನಮಸ್ಕಾರ.